ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನು ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನು ಸೂಕ್ಷ್ಮವತನದಲ್ಲಿ ಸ್ಮೃತಿ ಮಾಡಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನು, ಎಲ್ಲ ನಿಮಿತ್ತ ಅಕ್ಕಂದಿರನ್ನು, ಸಮಸ್ತ ಈಶ್ವರೀಯ ಪರಿವಾರವನ್ನು ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಶಿವತಂದೆ ಮುರುಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಮುರುಳಿಯ ಮುಖ್ಯ ಸಾರ, ಪ್ರಶ್ನೋತ್ತರ, ಧಾರಣ, ಸ್ಲೋಗನ್, ವರದಾನ ಎಲ್ಲದರಲ್ಲಿಯೂ ಕೂಡ ವಿಶೇಷವಾದ ಹೊಸ ನವೀನ ಪಾಯಿಂಟ್ಸ್ಗಳನ್ನು ಶಿವತಂದೆ ಕೊಟ್ಟಿದ್ದಾರೆ. ಆ ಎಲ್ಲ ವಿಚಾರಗಳ ಕುರಿತು ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ನೋಡೋಣ. ಈ ದಿನ ಮುರಳಿಯ ಪ್ರಶ್ನೋತ್ತರದಲ್ಲಿ ಒಂದು ವಿಶೇಷವಾದಂಥ ವಿಷಯವನ್ನು ತಿಳಿಸಿದರೆ, ಪ್ರಶ್ನೆ ಏನು ಅಂದರೆ, ಈ ಪ್ರಪಂಚದ ವಿನಾಶದ ಸಮೀಪಿಸುತ್ತಿದ್ದಂತೆ ಯಾವ ಚಿಹ್ನೆಗಳು ನಮಗೆ ಗೋಚರಿಸ್ತವೆ, ಅದರ ಚಿಹ್ನೆಗಳೇನು ಅಂತ. ಅಂದರೆ ಪ್ರಪಂಚದ ವಿನಾಶ ಸಮಯ ಅರ್ಥಾತ್ ಮಹಾಪರಿವರ್ತನೆಯ ಸಮಯ ಸಮೀಪಿಸುತ್ತಿದೆ ಅನ್ನೋದಕ್ಕೆ ಏನು ಸೂಚನೆಗಳು, ಚಿಹ್ನೆಗಳೇನು ಅಂತ ಪ್ರಶ್ನೆ ಕೇಳಿದರೆ, ಶಿವತಂದೆ ಉತ್ತರದಲ್ಲಿ ತಿಳಿಸಿದರೆ, ಸ್ವಯಂ ಪರಂಪಿತ ಶಿವತಂದೆ ಭೂಮಿಯಲ್ಲಿ ಅವತರಿಸಿದ್ದಾರೆ ಎನ್ನುವ ಸಂದೇಶ ಅನೇಕ ಆತ್ಮರಿಗೆ ತಲುಪುತ್ತೆ. ಈ ಸಂದೇಶ ತಿಳಿಯುತ್ತಿದ್ದಂತೆ ಅನೇಕರು ಕೂಡ ಜ್ಞಾನಕ್ಕೆ ಬರ್ತಾರೆ. ಇದು ಒಂದನೇ ಸೂಚನೆ. ಈಗ ಆಲ್ರೆಡಿ ಇದು ಬರ್ತಾ ಇದ್ದಾರೆ. ಇನ್ನು ಪರಮಾತ್ಮ ಭೂಮಿಯಲ್ಲಿ ಅವತರಣೆ ಆಗಿದ್ದಾರೆ ಅನ್ನುವಂತಹ ಸಾಕ್ಷಾತ್ಕಾರಗಳು ಅನೇಕರಿಗೆ ಅನೇಕ ಕಡೆ ನಡೆಯುತ್ತೆ. ಇದು ಒಂದು ನಡಿಬೇಕಾಗಿದೆ. ಇನ್ನು ಪರಮಾತ್ಮನ ಈ ಒಂದು ದಿವ್ಯ ಸಂದೇಶ ಜ್ಞಾನಿಗಳಿಗೂ, ಸಂತರಿಗೂ, ಸನ್ಯಾಸಿಗಳಿಗೂ ಕೂಡ ಇದು ತಿಳಿತದೆ, ದೊರೀತದೆ ಅಂತಾರೆ. ಇದು ಕೂಡ ಈಗ ಆಗಿದೆ. ಅನೇಕ ಸ್ವಾಮೀಜಿಗಳು, ಸನ್ಯಾಸಿಗಳು, ಸಂತರಿಗೆ ಈಗ ಭಗವಂತನ ದಿವ್ಯ ಅವತರಣೆಯ ಸಂದೇಶ ಸಿಕ್ಕಿದೆ. ಇನ್ನು ಪರಮಾತ್ಮ ಭೂಮಿಯಲ್ಲಿ ಅವತರಣೆ ಆಗಿದ್ದಾರೆ ಎನ್ನುವಂತಹ ಸಂದೇಶ ಪತ್ರಿಕೆಗಳಲ್ಲೂ, ಮೀಡಿಯಾಗಳಲ್ಲೂ, ಟಿ ವಿ ಚಾನಲ್ಗಳಲ್ಲೂ ಬರುತ್ತೆ ಅಂತ ಹೇಳಿದರು. ಈಗ ಆಲ್ರೆಡಿ ಪತ್ರಿಕೆಗಳಲ್ಲಿ ಅನೇಕ ರೂಪದಲ್ಲಿ, ಅನೇಕ ಕಾರ್ಯಕ್ರಮಗಳಲ್ಲಿ ಆ ದಿವ್ಯ ಸಂದೇಶವನ್ನು ಕೊಡ್ತಾ ಬಂದಿದ್ದಾರೆ. ಇದು ಎಲ್ಲವೂ ಕೂಡ ನಡೀತಾ ಇದೆ ಈಗ. ಮತ್ತು ಇನ್ನು ಅನೇಕ ಆತ್ಮರಿಗೆ ಪರಮಾತ್ಮ ಇಲ್ಲಿ ಬಂದಿರೋದು ಖಚಿತವನ್ನು ಆದಮೇಲೆ ಬಂದಿದ್ದಾರೆ ಅಂತ ಗೊತ್ತಾಗಿ ಬಹಳಷ್ಟು ಆತ್ಮರು ಬರ್ತಾರೆ. ಜೊತೆಗೆ ನೀವು ಮಕ್ಕಳು ಆತ್ಮಾಭಿಮಾನಿಗಳಾಗ್ತಾ ಹೋಗ್ತೀರಿ. ಇವೆರಡು ಬಾಕಿ ಇದೆ ಅಂತ ನನಗನ್ನಿಸ್ತಾ ಇದೆ. ಯಾವೆರಡು? ಉಳಿದುವೆಲ್ಲ ಆಗ್ತದೆ. ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಅನೇಕ ಸಂತರಿಗೂ, ಸನ್ಯಾಸಿಗಳಿಗೂ ಜ್ಞಾನದ ಶಿವ ಸಂದೇಶ ಸಿಕ್ಕಾಗಿದೆ. ಇಲ್ಲಿ ಶಿವತಂದೆ ಅವತರಿಸಿದ್ದಾರೆ ಅನ್ನುವ ಸತ್ಯ ಗೊತ್ತಾಗಿ ಅನೇಕ ಆತ್ಮರು ಲಕ್ಷಾಂತರ ಉಪಾಧಿಯಲ್ಲಿ ಬಂದಿದ್ದಾರೆ. ಇದು ಕೂಡ ನಡೆದಿದೆ. ಆದರೆ ಈಗ ನಡಿಬೇಕಾಗಿರೋದು ಏನು, ಲಾಸ್ಟ್ ಸೀನಿಗೆ ಇನ್ನೊಂದೆರಡು ಸೂಚನೆ ಬಾಕಿ. ಏನು ಅಂದರೆ, ಎಲ್ಲ ಕಡೆಗಳಲ್ಲಿಯೂ ಕೂಡ ಡ್ರಾಮಾ ಅನುಸಾರ ಈ ಪರಮಾತ್ಮ ಧರೆಯಲ್ಲಿ ಅವತರಣೆ ಆಗಿದ್ದಾರೆ ಅನ್ನುವಂತಹ ಸಾಕ್ಷಾತ್ಕಾರಗಳ ಒಂದು ಪಾತ್ರ ನಡೆಯೋದು ಬಾಕಿ ಇದೆ. ಇನ್ನು ನೀವು ಮಕ್ಕಳು ಆತ್ಮಾಭಿಮಾನಿ ಆಗ್ತಾ ಹೋಗ್ತೀರಿ ಅಂತಾರೆ. ಇದು ಬಾಕಿ ಇದೆ ಅಂತ ನನಗನ್ನಿಸುತ್ತೆ. ಯಾಕಂದರೆ ಇನ್ನೂ ತನಕನೂ ಕೂಡ ನಾವು ಮಕ್ಕಳು ಎಷ್ಟು ಹುಡುಗಾಟಿಕೆಯಲ್ಲಿ ಇದ್ದೀವಿ.
ಇವತ್ತಿಗೂ ಒಂದು ಸಂಪ್ರದಾಯದವನ್ನು ಆಚರಣೆ ಮಾಡ್ದಂಗೆ ಮಾಡ್ತಾ ಇದ್ದೀವಿ ಬಿಟ್ಟರೆ ನಮಗೆ ಏನೂ ಕೂಡ ಆತ್ಮ ಅಭಿಮಾನ ಸ್ಥಿತಿ ಅಷ್ಟು ಕಾಣಿಸ್ತಾ ಇಲ್ಲ. ಆದಿರತ್ನರಿದ್ದರು, ನಿಮಿತ್ತ ಶಿಕ್ಷಕಿಯರಿದ್ದಾರೆ, ಎಲ್ಲೋ ಅಲ್ಲೊಬ್ಬರು ಇಲ್ಲೊಬ್ಬರು ಸಂಪನ್ನ ಸ್ಥಿತಿಯ ಒಂದು ಹಂತಕ್ಕೆ ಬಂದಿದ್ದಾರೆ ನಿಜ. ಆದರೆ ಬಹುತೇಕ ಮಕ್ಕಳು ಬೀಕೆ ಆಗಿರುವಂಥವರೇ ಸಾಕಷ್ಟು ಆತ್ಮರು ಇನ್ನೂ ಬಾಡಿ ಕಾನ್ಷಿಯಸ್ಸಲ್ಲಿ ಇದ್ದುಕೊಂಡೇ ಅಭ್ಯಾಸವನ್ನು ಮಾಡ್ತಿದ್ದಾರೆ, ಪುರುಷಾರ್ಥ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ, ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಆತ್ಮ ಅಭಿಮಾನಿ ಸ್ಥಿತಿಯನ್ನು ಅನುಭವಿಸ್ತಿದ್ದಾರ ಅಂದರೆ ತೀರಾ ಕಡಿಮೆ ಅಂತಲೇ ಹೇಳ್ಬೋದು. ಯಾಕಂದರೆ ನಮಗೆ ಸಿಕ್ಕಿರುವ ಈ ಸುವರ್ಣ ಅವಕಾಶ, ನಮಗೆ ಓದಿಸ್ತಾ ಇರುವಂತಹ ಸೃಷ್ಟಿಗೆ ಒಡೆಯನಾಗಿರುವ ಶಿವತಂದೆ, ನಮಗೆ ಇದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿರುವ ಬ್ರಹ್ಮ ಮಮ್ಮ ಎಲ್ಲ ಆದಿರತ್ನರು, ಇಷ್ಟೆಲ್ಲ ಬಡಿದಂಥ ಸೌಭಾಗ್ಯಶಾಲಿಗಳು ನಾವು. ಆದರೂ ಕೂಡ ನಮಗೇನೂ ಕೂಡ ಇನ್ನೂ ಆತ್ಮಾಭಿಮಾನಿ ಸ್ಥಿತಿಯನ್ನು ಪಡೀಲಿಕ್ಕೆ ಆಗಿಲ್ಲ ಅನ್ನೋದು ಒಂದು ಕೊರಗು. ಅದಕ್ಕೆ ಇನ್ನು ಬಹಳ ಅಭ್ಯಾಸ ನಾವು ಮಕ್ಕಳು ಮಾಡಬೇಕಾಗಿದೆ. ಮಹಾಪರಿವರ್ತನೆಯ ಸೂಚನೆ ಅಂದರೆ ನಿಮಗೆಲ್ಲವೂ ಸಾಕನಿಸುತ್ತೆ, ಎಲ್ಲ ಕಡೆ ಪೆಟ್ಟು ಬೀಳುತ್ತೆ. ಪೆಟ್ಟಿಗೆ ಮುಂಚೆ ಯಾರು ಇದನ್ನೆಲ್ಲವನ್ನು ಬಿಟ್ಟು ಆತ್ಮಾಭಿಮಾನಿ ಸ್ಟೇಜಿಗೆ ಹೋಗ್ತಾರೆ ಅವರು ಆದಿರತ್ನರು, ಅಡ್ವಾನ್ಸ್ ಪಾರ್ಟಿಗಳು ಮತ್ತು ಜ್ಞಾನಿ ಮಕ್ಕಳಾಗಿರ್ತಾರೆ, ಮತ್ತು ಬುದ್ಧಿವಂತ ಮಕ್ಕಳಾಗಿರ್ತಾರೆ, ಭಾವನ ರೈಟ್ ಹ್ಯಾಂಡ್ ಮಕ್ಕಳಾಗಿರ್ತಾರೆ, ಸೇವಾದಾರಿ ಮಕ್ಕಳಾಗಿರ್ತಾರೆ ಅವರು. ಆದರೆ ಜ್ಞಾನ ಸಿಕ್ಕ ಮೇಲೂ ಕೂಡ ಅದಾಗೆ ಅದು ಬಿಟ್ಟು ಹೋಗೋದಿಲ್ಲ, ತಾನಾಗಿ ತಾನು ಬಿಡೋದಿಲ್ಲ. ಇನ್ನೂ ತನಕನೂ ಕೂಡ ಬಾಡಿ ಕಾನ್ಷಿಯಸ್ ಆಗಲಿ, ಸಂಬಂಧಗಳ ಒಂದು ಮಾಯಾ ಒಂದು ಬಂಧನವಾಗಲಿ, ಜವಾಬ್ದಾರಿ ಅನ್ನುವ ಹೆಸರಿನಲ್ಲಿ ಮಗದೊಂದು ಹೆಸರಿನಲ್ಲಿ ಇನ್ನೂ ಕೂಡ ನಾವು ಬಾಡಿ ಕಾನ್ಷಿಯಸ್ಸಲ್ಲಿ ಕೋಪ, ದ್ವೇಷ, ಅಸೂಯೆ, ವ್ಯರ್ಥ ಇದರಲ್ಲೇ ಮುಳುಗೋಗಿದ್ದೀವಿ ಅಂತಂದರೆ ನಮಗೊಂದಷ್ಟು ಪೆಟ್ಟು ಬೀಳಬೇಕು. ಪೆಟ್ಟು ಬಿದ್ದಾಗ ಮಾತ್ರ ಸಾಧ್ಯ. ಅದು ಪೆಟ್ಟು ಬಿದ್ದಿಲ್ಲ ಅಂದರೆ ನಾವು ಆತ್ಮಾಭಿಮಾನಿಗಳಾಗೋ ಕಾಣ್ತಾ ಇಲ್ಲ. ಯಾಕಂದರೆ ಜಗತ್ತಿನ ಎಲ್ಲರಿಗೂ ಜ್ಞಾನ ಇಲ್ಲ, ಅವರಿಗೆ ಪೆಟ್ಟು ಬಿದ್ದುಕೊಂಡೇ ಅವರು ಬರಬೇಕಾಗತ್ತೆ. ಆದರೆ ನಮಗೆ ಜ್ಞಾನ ಸಿಕ್ಕು ಕಣ್ಣು ಇಲ್ದಿರೋರು ಬಿದ್ದುಕೊಳ್ಳಿ, ಎಡೂಲಿ, ಅವ್ರನ್ನ ಎತ್ತು ಬಿಡೋಣ ಬೇಕಾದರೆ. ಆದರೆ ಕಣ್ಣು ಇದ್ದುಕೊಂಡು ಕೂಡ ನಾವು ಎಡುತ್ತೀವಿ ಅಂತಂದರೆ ನಮ್ಮನ್ನ ಎತ್ತಕ್ಕೆ ಯಾಕೆ ಬರಬೇಕು ಯಾರು? ಅಂದರೆ ಪರಮಾತ್ಮ ಇಷ್ಟೆಲ್ಲ ಬಂದು ಪತೀತ ಪ್ರಪಂಚ, ಪತೀತ ಶರೀರದಲ್ಲಿ ಇಷ್ಟು 100 ವರ್ಷಗಳ ಸುದೀರ್ಘ ಸಮಯ ನಮಗೆ ಜ್ಞಾನವನ್ನು ಕೊಟ್ಟು, ಪಾಲನೆ ಕೊಟ್ಟು, ಪೋಷಣೆ ಕೊಟ್ಟು, ಉದಾಹರಣೆ ಮೂರ್ತಿಗಳನ್ನು ಸೆಟ್ ಮಾಡಿ ಹೋದ ಮೇಲೂ ಕೂಡ ನಮಗೇನು ಬುದ್ಧಿ ಬಂದಿಲ್ಲ, ಅರಿವಾಗಿಲ್ಲ, ಅದರಲ್ಲಿ ಇರೋಕ್ಕಾಗ್ತಿಲ್ಲ, ನಮಗೇನೋ ಕಾರಣಗಳೇ ಕಾಣಿಸ್ತಾ ಇದೆ, ಜವಾಬ್ದಾರಿ ಕಾಣಿಸ್ತಾ ಇದೆ, ಸಂಬಂಧಗಳ ಬಂಧನ ಎಳಿತಾ ಇದೆ ಅಂತಂದರೆ ಎಂಥ ದೌರ್ಭಾಗ್ಯಶಾಲಿಗಳು ನಾವು. ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೀರಿ. 1 ತಾಸು ಬಿಟ್ಟ ಮೇಲೆ ಇದು ಏನಾದರೂ ಶರೀರ ಬಿಟ್ಟು 1 ತಾಸಿಗೆ ಸುಟ್ಟಾಕಿ ಬಿಡ್ತಾರೆ. ಇದನ್ನು ಯಾರು ಇಟ್ಕೊಳ್ಳೋರು ಇದ್ದಾರೆ ಹೇಳ್ರಿ? ಜವಾಬ್ದಾರಿ ಅಂತ ಮಾತಾಡ್ತೀವಲ್ಲ ನಾವು, ಮಕ್ಕಳು ಜವಾಬ್ದಾರಿ, ಪತಿ ಜವಾಬ್ದಾರಿ, ಪತ್ನಿ ಜವಾಬ್ದಾರಿ, ತಂದೆ ಜವಾಬ್ದಾರಿ, ತಾಯಿ ಎಷ್ಟು ಹೇಳ್ತೀವಿ. ಯಾರು ಬೇಡ ಅಂದರು ಮಾಡಲಿಕ್ಕೆ? 2 ತೂಟ ಕೊಡೋಕ್ಕೆ ಯಾರು ಬೇಡ ಅಂದಿದ್ದಾರೆ? 2 ತೂಟ ಕೊಟ್ಟು ನೋಡ್ಕೊಳ್ಳಿ. ಅವರು ಮಕ್ಕಳು ಇರಲಿ, ಪತ್ನಿ ಇರಲಿ, ಪತಿ ಇರಲಿ, ತಂದೆ ಇರಲಿ, ತಾಯಿ ಇರಲಿ, ಹಸಿವಿನಿಂದ ಇಡಬೇಡಿ. ನಿಮ್ಮ ಜವಾಬ್ದಾರಿ ಅದು. 2 ತೂಟ ಹೊಟ್ಟೆ ತುಂಬಿಸೋದು ನಿಮ್ಮ ಜವಾಬ್ದಾರಿ. ಅದು ಮೈ ತುಂಬ ಒಂದಷ್ಟು ಬಟ್ಟೆ ಕೊಡೋದು ಒಂದು ಜವಾಬ್ದಾರಿ. ಚಳಿ ಆದಾಗ ಒಂದಷ್ಟು ಬೆಡ್ಶೀಟ್ ಕೊಟ್ಟು ಒದಿಸಿ ಮಲಗಿಸೋದು ಒಂದು ನಮ್ಮ ಜವಾಬ್ದಾರಿ. ಆರೋಗ್ಯ ಕೆಟ್ಟಾಗ ಒಂದಷ್ಟು ಲಾಲನೆ ಪಾಲನೆ ಮಾಡೋದು ಜವಾಬ್ದಾರಿನೇ. ಹಾಗಂತ ಐಷಾರಾಮಿ ಕೊಡಬೇಕಂತ ಏನಿದೆ? ಹಾಗಂತ ಏನೋ ಬೇಕಿಲ್ಲದಿರೋದೆಲ್ಲ ಬೇಕಾದಂಥ ದೊಡ್ಡದೆಲ್ಲ ಮಾಡಿಕೊಂಡು ಬಿಟ್ಟು ಸಾಲ ಸೋಲ ಮಾಡಿಕೊಂಡು ಜವಾಬ್ದಾರಿ ಅಂತ ಹೇಳಿದ್ರೆ ಇದನ್ನು ಯಾರಾದರೂ ಒಪ್ತಾರ? ಯಾರು ಕೇಳಿದ್ರೆ ನಮಗೆ ಇದನ್ನೇ ಮಾಡಬೇಕು ಅಂತ, ಹೀಗೆ ಮಾಡಬೇಕು ಅಂತ? ಮದುವೆ, ಇವತ್ತಿನ ಕಾಲದ ಮದುವೆಗಳನ್ನು ನೋಡಿಬಿಟ್ರೆ ದಿಕ್ಕು ತಪ್ಪಿ ಹೋಗುತ್ತೆ. ಜವಾಬ್ದಾರಿ ಹೆಸರಲ್ಲಿ ಏನು ಜವಾಬ್ದಾರಿ? ಅದು ಕೋಟಿಗಟ್ಟಲೆ ಖರ್ಚು ಮಾಡೋದಂತೆ, ಲಕ್ಷ ಅನ್ನೋದು ಅಲಕ್ಷ್ಯ ಮಾಡಿಕೊಂಡು ಖರ್ಚು ಮಾಡೋದಂತೆ, ಕತ್ತಿ ಥರ ಜೀವನ ಪೂರ್ತಿ ದುಡಿಯೋದಂತೆ. ಎಂಥ ಅಜ್ಞಾನದ ಪರಮಾವಧಿ ಇದು. 1 ದಿನಕ್ಕಾಗಿ ಕೋಟಿ ಖರ್ಚು ಮಾಡಿ ಜೀವನ ಪರ್ಯಂತ ನಿಮ್ಮ ಸಮಯ, ನಿಮ್ಮ ಜೀವನ, ನಿಮ್ಮ ಶ್ವಾಸ, ನಿಮ್ಮ ಸಂಕಲ್ಪ, ನಿಮ್ಮ ಆರೋಗ್ಯ ಪಣಕ್ಕಿಟ್ಟು ಯಾರನ್ನ ಉದ್ಧಾರ ಮಾಡಲಿಕ್ಕೆ, ಯಾರನ್ನ ಮೆಚ್ಚಿಸಿದ್ರೆ ನೀವು 1 ದಿನ ಊಟ ಕೊಟ್ಟು ಕಳಿಸೋದಕ್ಕೆ 1 ಕೋಟಿ ಖರ್ಚು ಮಾಡಿಕೊಂಡ್ರೆ ಬೇಡ ಅನ್ನೋರು ಯಾರಿದಾರಿಲ್ಲಿ? ನಮಗೆ ಬೇಕಾದಷ್ಟು ಇತ್ತು, ಮತ್ತು ಇದ್ರೆ ಯಾಕೆ ಬಡದಾಡ್ತೀವಿ? ಎಲ್ಲ ಬಿಟ್ಟು ಆರಾಮಾಗಿ 2 ಊಟ ಕೊಟ್ಕೊಂಡು ನೆಮ್ಮದಿಯಿಂದ ಯೋಗ ಮಾಡು. ಇದೆಯಾ ಖರ್ಚು ಮಾಡಿದೆಯಾ? ಓಕೆ, ಮತ್ತು ಈಗ ಯಾಕೆ ಇನ್ನೂ ಬಡದಾಡ್ತಾ ಇದೆಯಾ? ಮತ್ತು ಇನ್ನೂ ಮಾಡಬೇಕಲ್ಲ? ಏನಿದು ಹುಚ್ಚಾಟ ನೋಡಿ.
ಎಲ್ಲಿಯವರೆಗೂ ನಾವು ನಮ್ಮ ಜೀವನದ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳೋದಿಲ್ವೋ ಅಲ್ಲಿಯ ತನಕ ನಮಗೆ ಈ ಜವಾಬ್ದಾರಿಯ ಸೋಗಿನಲ್ಲಿ ಮಾಯ ನಮ್ಮನ್ನು ಬಂಧಿಸಿಯೇ ಇಡುತ್ತೆ. ನೀವು ಬೇಕಾದಂಥ ಪೋಸ್ಟಲ್ಲಿರಿ, ನೀವು ಬೇಕಾದಷ್ಟು ದೊಡ್ಡವರಾಗಿರಿ, ಬೇಕಾದಷ್ಟು ಆಸ್ತಿವಂತರಾಗಿರಿ, ಬೇಕಾದಂಥ ಅಧಿಕಾರಿಗಳಾಗಿರಿ, ಬೇಕಾದಂಥ ವಿದ್ಯಾವಂತರಾಗಿರಿ, ನೀವು ಲಕ್ಷ ಲಕ್ಷ ಸಂಬಳನೇ ತಗೊಳ್ತಾ ಇರಿ, 10 ಲಕ್ಷ ದುಡಿತಾ ಇರಿ ತಿಂಗಳಿಗೆ, ಮಾಯೆಯ ಸೋಗು ಮುಗಿಯೋದಿಲ್ಲ. ಅಲ್ಲರಿ, ದಿನಕ್ಕೆ 100-200 ರೂಪಾಯಿ ದುಡಿಯೋನು ಆರಾಮಾಗಿ ಬದುಕ್ತಿದ್ದಾನೆ. 2 ಹೊತ್ತು ಊಟ ಮಾಡಿಕೊಂಡು ಅವನಿಗೂ ಒಂದು ಗುಡಿಸ್ಲು ಹಾಕ್ಕೊಂಡು ಅವನಿಗೂ ಒಂದು ನೆಮ್ಮದಿ. ಹಂಗಂತ ಗುಡಿಸ್ಲಲ್ಲೇ ಇರಿ, ಚಾಪೆ ಮೇಲೆ ಮಲಿಗೆ ಅಂತ ನಾನು ಹೇಳಲ್ಲ. ಮಿನಿಮಮ್ ಸರಳವಾಗಿ ಬದುಕೋರು, ಏನೂ ಇಲ್ಲ, ದಿನಕ್ಕೊಂದು 200 ರೂಪಾಯಿ ಸಂಪಾದನೆ ಇರೋರು ಕೂಡ ಆರಾಮಾಗಿ ಬದುಕೋಕ್ಕಾಗತ್ತೆ. ಅಂದರೆ ನಿಮಗೆ ದಿನಕ್ಕೆ 20,000 ದುಡಿಯೋರು ಇದ್ದೀರಿ, 2,000 ದುಡಿಯೋರು ಇದ್ದೀರಿ. ಯಾಕೆ ಸಾಕಾಗ್ತಾ ಇಲ್ಲ ಅಂದರೆ ಓವರ್ ಡ್ರೀಮಲ್ಲಿ ಬದುಕ್ತಾ ಇದ್ದೀವಿ, ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ, ಅಂಧಕಾರದಲ್ಲಿ ಬದುಕ್ತಾ ಇದ್ದೀವಿ. ನಮಗೆ ಅದು ಅಂಧಕಾರದ ಬದುಕು, ಕತ್ತಲಿನ ಬದುಕಲ್ಲಿ ನಾವಿದ್ದೀವಿ. ಬೆಳಕೆ ಕಂಡಿಲ್ಲ ನಮಗಿನ್ನೂ. ನಮ್ಮ ಜೀವನ ಶೈಲಿ, ಲಿವಿಂಗ್ ಕಾಸ್ಟ್ ಸಿಕ್ಕಾಪಟ್ಟೆ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಯದ್ವ ತದ್ವ ಮಾಡ್ಕೊಂಡಿದ್ದೀವಿ. ಯಾರು ಮಾಡ್ಕೊಳ್ಳೋಕೆ ಹೇಳಿದ್ದಾರೆ ನಮಗೆ? ಹೊಟ್ಟೆಗೆ ಹಿಟ್ಟು ಬೇಕು, ಊಟ ಬೇಕು, 2 ಹೊತ್ತು ಮಸ್ತ್ ಊಟ ಮಾಡಿ. ಊಟಕ್ಕೆ ಯಾರು ಕೂಡ ನೀವು ಉಪವಾಸ ಇರಿ ಅಂತ ಹೇಳಲ್ಲ, ಪರಮಾತ್ಮನೂ ಹೇಳಿಲ್ಲ ನಮಗೆ. 2 ಹೊತ್ತು ಹೊಟ್ಟೆ ತುಂಬ ಊಟ ಮಾಡಿ, ಮೈ ತುಂಬ ಒಂದು 2 ಜೊತೆ ಚಂದ ಬಟ್ಟೆ ಇಟ್ಕೊಳ್ಳಿ, ಹಾಸ್ಕೊಳಕ್ಕೆ ಒಳ್ಳೆ ಒಂದು ಚಾಪೆಯನ್ನು, ನಿಮಗೆ ಬೆಡ್ ಬೇಕಂದ್ರೆ ಬೆಡ್ಡೇ ಇಟ್ಕೊಳ್ಳಿ, ಪರವಾಗಿ ಇರೋಕೆ ಒಂದಷ್ಟು ಜಾಗ ಮಾಡ್ಕೊಂಡಿರಿ. ಅದು ಬಾಡಿಗೆದಾದರೂ ಸರಿ, ಸ್ವಂತದ್ದಾದರೂ ಸರಿ, ಬದುಕು ಸಾಗಬೇಕಷ್ಟೆ. ನಿಂದಿರೋದಿಲ್ಲ, ಅದು ಸಾಗುತ್ತಾ. ಆದರೆ ಅದು ಸರಳ ಆದರೆ ನಿಶ್ಚಿಂತವಾಗಿ ಸಾಗುತ್ತೆ, ನಿರ್ಭಯವಾಗಿ ಸಾಗುತ್ತೆ. ಬೇಡದೇ ಇರೋದೆಲ್ಲ ಮೈ ಮೇಲೆ ಹೇಳ್ಕೊಂಡ್ರೆ ಜೀವನ ಪರ್ಯಂತ ಭಯದಲ್ಲಿ, ಜೀವನ ಪರ್ಯಂತ ಕಷ್ಟದಲ್ಲಿ, ಜೀವನ ಪರ್ಯಂತ ಬ್ಯುಸಿಯಲ್ಲಿ ಸತ್ತು ಹೋಗ್ತೀವಿ. ನಮ್ಮನ್ನು ನಾವು ಯಾವುದಕ್ಕೆ ಬಲಿ ಕೊಟ್ಕೊಂಡಿದ್ದೀವಿ ಅಂದರೆ ಇನ್ನೊಬ್ಬರನ್ನ ಬದುಕಿಸೋದಕ್ಕೆ ಬಲಿ ಕೊಟ್ಕೊಂಡಿದ್ದೀವಿ. ಏನು ನಾವು ಲಕ್ಸರಿ ಲೈಫ್ ಅಂದ್ಕೊಂಡಿದ್ದೀವಲ್ಲ, ಅದರಿಂದ ಸಾವಿರಾರು ಜನರನ್ನು ಸಾಕ್ತಾ ಇದ್ದೀವಿ ನಾವು. ಅವ್ರನ್ನ ಸಾಕೋದಕ್ಕೋಸ್ಕರ ನನ್ನ ಜೀವನ ಬಲಿ ಕೊಡ್ತಾ ಇದ್ದೀನಿ ಅಷ್ಟೇ. ಕಟಿಂಗ್ ಮಾಡಿಸ್ಕೊಳ್ಳೋಕ್ಕೆ ನಾವು ಅಣ್ಣಂದ್ರಿಗಾದರೆ ಒಂದು 70, 100 ರೂಪಾಯಿ, 150 ರೂಪಾಯಿ ಕೊಡ್ತಾರೆ. 1000 ರೂಪಾಯಿ ಕೊಟ್ಟು ಮಾಡಿಸ್ಕೊಳ್ತೀನಿ ಅಂದರೆ ಯಾರು ಬೇಡ ಅನ್ನೋರದಾರ ನಮಗೆ? ಯಾರು ಬೇಡ ಅನ್ನೋರು ನಮಗೆ? ಬಟ್ಟೆ ಒಂದು 1000 ರೂಪಾಯಿ ಕೊಟ್ಟರೆ ಒಂದು ಜೊತೆ ಬಟ್ಟೆ ಬರುತ್ತೆ ನಮಗೆ. ನಾನು 10,000 ಕೊಟ್ಟು ಒಂದು ಜೊತೆ ತೊಗೊತ ಯಾರು ಬೇಡ ಅನ್ಬೇಕು ನಮಗೆ? ಇನ್ನು 10 ಜನ ಬದುಕಿಸ್ಬೇಕಲ್ಲ ನೀವು, ಅದಕ್ಕೆ ದುಡಿತಾ ಇದ್ದೀರಿ. ಕ್ವಾಲಿಟಿ ಫುಡ್ ತೊಗೊಳ್ಳಿ, ಬೇಡ ಅನ್ನಲ್ಲ. ಕ್ವಾಲಿಟಿ ಬಟ್ಟೆ ಏನಕ್ಕೆ ಬೇಕು? ಮೈ ಮುಚ್ಚೋಕೆ ಅಷ್ಟೇ ಆದರೂ ಸಾಕು. ಶಿಸ್ತಿನಿಂದ ಬದುಕಿ, ಸಿಸ್ಟಮೆಟಿಕ್ ಆಗಿರಿ, ಆದರೆ ಸರಳವಾಗಿರಿ. ಭಾಳ ಕಡಿಮೆ ಸಾಮಾನುಗಳು ಮನೆಯಲ್ಲಿರಬೇಕು ಅಂತ ಇವತ್ತಿನ ಇನ್ಸ್ಟ್ರೂಮೆಂಟ್ಸ್ ಏನೂ ಬಳಸ್ಕೋಬೇಡಿ ಅಂತ ಹೇಳ್ತಾ ಇಲ್ಲ. ನೀವು ಕಂಪ್ಯೂಟರ್ ಬೇಕಾ ಇಟ್ಕೊಳ್ಳಿ, ಫ್ರಿಡ್ಜ್ ಬೇಕಾ ಇಟ್ಕೊಳ್ಳಿ, ಹೆವಿ ಮಾಡ್ಕೋಬೇಡಿ, ನಿಮ್ಮ ಲಿಮಿಟ್ ಮೀರಿ ಮಾಡ್ಕೊಳ್ಬೇಡಿ. ಅದು ಇದ್ರೂ ನಡೆಯುತ್ತೆ, ಇಲ್ಲ ಅಂದ್ರೂ ನಡೆಯುತ್ತೆ. ಆದರೆ ಎಷ್ಟು ಸರಳವೋ, ಒಂದು ಮನೆಯಲ್ಲಿ ಎಷ್ಟು ಸಾಮಾನುಗಳು ಕಡಿಮೆಯೋ ಅಷ್ಟು ಶಿಸ್ತು. ಎಷ್ಟು ಬೇಕು ಅಷ್ಟೇ ಇರಬೇಕು. ಒಂದು ಬೇಕಿರುತ್ತೆ, 10 ತುಂಬಿಕೊಂಡಿರುತ್ತೆ ಮನೆಯಲ್ಲಿ, ಅದು ಡೆಡ್ ಇನ್ವೆಸ್ಟ್ಮೆಂಟ್. ಒಂದು 4 ಬಟ್ಟೆ ಇದ್ದರೆ ಆರಾಮಾಗಿ ಬದುಕ್ಬೋದು. ಆದರೆ ನಮಗೆ 40 ಬಟ್ಟೆ ಇದ್ದರೂ ಸಾಕಾಗಲ್ಲ. 400 ಬಟ್ಟೆ, 4,000 ಬಟ್ಟೆ ಇಟ್ಕೊಂಡಿವಿ. ಮತ್ತು ಹಗಲು ರಾತ್ರಿ ದುಡಿಲೇಬೇಕಲ್ಲ. ಮತ್ತು ಸಮಯ ಎಲ್ಲಿ ಸಿಗುತ್ತೆ ನಮಗೆ? ಜವಾಬ್ದಾರಿ ಎಂದು ಮುಗಿಯುತ್ತೆ ನಮಗೆ? ಮಾಯೆ ನಮ್ಮನ್ನು ಕಳ್ಕೊಂಡು ಹೋಗ್ತಾ ಇದೆ. ಎಳ್ಕೊಂಡು ಬೆಟ್ಟದ ಮೇಲೆ ಹೋಗ್ತಾಯಿದೆ, ಅಲ್ಲಿಂದ ಜಾಡಿಸಿಬಿಡುತ್ತೆ. ಒಂದು ದಿನ ಆಶಾ ಗೋಪುರದ ಮೇಲೆ ಎಳ್ಕೊಂಡು ಹೋಗಿ ಒಂದು ದಿನ ತಳ್ಳುತ್ತೆ. ನೀವು ಎಷ್ಟು ಸಂಬಳದಲ್ಲಿದ್ದೀರೋ, ಎಷ್ಟು ಸಂಪಾದನೆ ಇದೆಯೋ ಕೂತ್ಕೊಳ್ಳಿ, ಇವತ್ತು ಯೋಚನೆ ಮಾಡಿ. ನಿಮ್ಮ ಸಾಲಗಳೇನಿದೆ, ನಿಮ್ಮ ಆದಾಯ ಏನಿದೆ,
ನಿಮ್ಮ ಜವಾಬ್ದಾರಿ ಇದೆ. ಒಂದು ಕಡೆ ಬರೀರಿ, ಎಷ್ಟು ಸರಳವಾಗಿ ನಿಮ್ಮ ಜವಾಬ್ದಾರಿಗಳದು. ಅದು ಮಕ್ಕಳದ್ದು ಮದುವೆ ಇರ್ಬೋದು, ಮಕ್ಕಳ ಎಜುಕೇಷನ್ ಇರ್ಬೋದು, ಮಕ್ಕಳನ್ನು ಯಾವ ರೀತಿ ನಾನು ದಾರಿಯಲ್ಲಿ ತರಬೇಕಾಗಿತ್ತು, ಜ್ಞಾನ ಮಾರ್ಗದಲ್ಲಿ ಉಳಿಸೋಕ್ಕಾಗತ್ತಾ, ಅವ್ರಿಗಿಷ್ಟ ಇದೆಯಾ, ಇಲ್ಲ ಅವರಿಗೆ ಗೃಹಸ್ಥಿಗಳಾಗ್ತಿದ್ದಾರಾ, ಸರಿ ಅವ್ರು ಮದುವೆ ಮಾಡಬೇಕಾ, ಎಷ್ಟು ಸರಳ ಮಾಡೋಕ್ಕಾಗುತ್ತೆ ಅಷ್ಟು ಸರಳ ಮಾಡ್ಕೊಳ್ಳಿ. ನಿಮ್ಮ ಪ್ಲ್ಯಾನ್ ಅದು. ನಿಮಗೆ ಯಾರು ಹಿಂಗೆ ಮಾಡಿ ಅಂತ ಬಂದು ಹೇಳೋರು ಯಾರಿದ್ದಾರೆ? ಹಿಂಗೆ ಯಾಕೆ ಮಾಡಿಲ್ಲ ಅಂತ ಬಂದು ಕೇಳೋರು ಯಾರಿದ್ದಾರೆ? ನಿಮ್ಮ ಜೀವನ, ನಿಮ್ಮ ಚಾಯ್ಸ್ ಇರಬೇಕು. ನಿಮ್ಮ ತಟ್ಟೆಯಲ್ಲಿ ಊಟ ನೀವೇ ಚಾಯ್ಸ್ ಮಾಡ್ಕೊಳ್ತೀರಲ್ಲ, ಹಾಗೆ ನಿರ್ಧಾರಗಳನ್ನು ನೀವೇ ಮಾಡಬೇಕು. ಮಂದಿ ಕೈಗೆ ಯಾಕೆ ಬುದ್ಧಿ ಕೊಡ್ತೀರಿ? ಅವ್ರೇನಂತಾರೆ, ಇವ್ರೇನಂತಾರೆ, ಇವ್ರು ಹಿಂಗೆ ಮಾಡಿದರು, ಅವ್ರಂಗೆ ಮಾಡಿದರು, ನಾನು ಹಿಂಗೆ ಮಾಡಿದ್ರೆ ಹೆಂಗೆ? ಸಾಲ ಅವ್ರು ಯಾರೂ ಕಟ್ಟೋದಿಲ್ಲ, ಅವ್ರು ಯಾರೂ ಬಂದು ನಿಮಗೆ ದುಡಿದು ಕೊಡೋದಿಲ್ಲ. ಆದಾಯಕ್ಕೆ ತಕ್ಕಂಥ ನಿಮ್ಮ ಜೀವನ ಶೈಲಿ ಇರಲಿ ಅಂತ ನಾನು ಹೇಳ್ತೀನಿ. ನೀವು 100 ರೂಪಾಯಿ ದುಡಿತಾ ಇದ್ರಿ ಒಂದು ದಿನಕ್ಕೆ ಅಂದರೆ 40 ರೂಪಾಯಿದಲ್ಲಿ ಜೀವನ ಸಾಗಿಸ್ಬೇಕು ನೀವು ಅಷ್ಟೆ. ನಿಮಗೆ 500 ರೂಪಾಯಿ ಆದಾಯ ಇದ್ದರೆ 100-105 ರೂಪಾಯಲ್ಲಿ ಜೀವನ ಮುಗಿಸ್ಬೇಕು. ಅದು ಏನು ಮಾಡ್ತೀರಿ ಗೊತ್ತಿಲ್ಲ, 2 ಹೊತ್ತು ಊಟ ಮಾಡಿ ಮಲ್ಕೋಬೇಕಷ್ಟೆ, ಇನ್ನೇನು ಬೇಕಿಲ್ಲ. ಮಾಡ್ಕೊಳ್ಳಬೇಡಿ, ಸರಳ ಮಾಡ್ಕೊಳ್ಳಿ. ಭಾಳ ಸರಳ ಇದೆ. 2 ಹೊತ್ತು ಊಟ, ಹೊಟ್ಟೆ ತುಂಬ ನೀರು, ಕಣ್ಣು ತುಂಬ ನಿದ್ದೆ, ಮಲಗಕ್ಕೊಂದು ಚಾಪೆ, ಊಟಕ್ಕೊಂದೆರಡು ಜೊತೆ ಬಟ್ಟೆ, ಊಟಕ್ಕೊಂದೆರಡು ತಟ್ಟೆ. ಭಾಳ ಸರಳ ಇದೆ ಜೀವನ. ಏನಣ್ಣವ್ರೆ, ನಿಮ್ಮ ಈ ಥರ ಹೇಳಿದ್ರೆ ಬದುಕ್ತಾರೆ ಯಾರಾದರೂ? ಬದುಕೋಕ್ಕಾಗತ್ತಾ ಅಣ್ಣವ್ರು ಈಗಿನ ಕಾಲದಲ್ಲಿ? ನೀವು ಎಲ್ಲಿ ಇದ್ದೀರಿ ಇನ್ನು ಅಂತ ಅನ್ಬೋದು. ನಿಮ್ಮ ಮನೆ ಅದು, ನಿಮ್ಮ ಪುಟ್ಟ ಗುಡಿಸಲನ್ನೇ ಅರಮನೆ ಅಂತ ತಿಳ್ಕೊಳ್ಳಿ, ನಿಮ್ಮ ಬೆಡ್ಡನ್ನೇ ಪಲ್ಲಂಗ ಅಂತ ತಿಳ್ಕೊಳ್ಳಿ, ನೀವು ಮುಟ್ಕೊಂಡಿರೋದು ಪೀತಾಂಬರ ಅಂತಲೇ ತಿಳ್ಕೊಳ್ಳಿ. ಫೀಲ್ ಮಾಡಿ, ಅನುಭವಿಸಿ, ತಪ್ಪೇನಿದೆ? ನೀವು ಉಣ್ತಾ ಇರೋದು ಪಂಚಾಮೃತ ಅಂತಲೇ ಸ್ವೀಕರಿಸಿ, ಪ್ರಸಾದ ಅಂತ ಸ್ವೀಕರಿಸಿ. ಆದರೆ ಯದ್ವಾ ತದ್ವಾ ಖರ್ಚುಗಳನ್ನು ಮಾಡಿಕೊಂಡು, ಆದಾಯವನ್ನು ನೋಡದೆ ಯದ್ವಾ ತದ್ವಾ ಅದು ಬೇಕು ಇದು ಬೇಕು, ಅವ್ರು ಮಾಡಿದರು ಇವ್ರು ಮಾಡಿದರು ನಾನು ಮಾಡಬೇಕು ಅಂತ ಮಾಡಿಕೊಂಡು, ಜವಾಬ್ದಾರಿ ಹೆಸರಿನಲ್ಲಿ ಲಕ್ಷಗಟ್ಟಲೆ ಜೀವನ ಪೂರ್ತಿ ಜೀತದಾಳ ಥರ ದುಡಿದ್ರೂ ಕೂಡ ಮುಟ್ಟಕ್ಕಾಗದೇ ಇರೋಷ್ಟು ಮಾಡಿಕೊಂಡು, ಆಮೇಲೆ ಮಕ್ಕಳು ಎದುರಾಗಿ, ಮಕ್ಕಳು ನಿಮ್ಮನ್ನು ಹೊರಗೆ ಹಾಕಿ, ನಿಮ್ಮ ಪರಿಸ್ಥಿತಿ ನಾಯಿಪಾಡಾಗಿ ಏನಕ್ಕೆ ಬೇಕಿದೆ? ಎಷ್ಟು ಬೇಕು ಅಷ್ಟು ಸರಳ. ಓದಿಸ್ಬೇಕು. ಅವರಲ್ಲಿ ಲಕ್ಷ ರೂಪಾಯಿ ಕೊಟ್ಟು ಡೊನೇಷನ್ ಕೊಟ್ಟು ಓದಿಸ್ತಿದ್ದಾರೆ, ನನಗೆ ಓದಿಸ್ಬೇಕಲ್ಲ ನನ್ನ ಮಕ್ಕಳನ್ನ, ನನ್ನ ಮಕ್ಕಳು ಸಲುವಾಗಿ ನಾನು ಏನಾರು ಮಾಡ್ತೀನಿ. ಇಂಥ ದೊಡ್ಡದು ಯಾಕೆ ಆಡ್ಕೊಂತೀರಿ? ಯಾಕೆ ಅಲ್ಲಿ ಓದಿಲ್ಲ ಅಂದ್ರೆ ಮಕ್ಕಳು ಯಾರು ಏನು ಉದ್ಧಾರ ಆಗಲ್ಲ ಅಂತ ಯಾರೇನಾದರೂ ಬರೆದು ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ನಿಮಗೆ? ಇಲ್ಲಿ ಈ ಮಗು ಓದಿಲ್ಲ ಅಂದರೆ ಇವನ ಜೀವನ ಹಾಳಾಗ್ಬಿಡುತ್ತೆ ಅಂತ ಬದುಕಬೇಕಿಲ್ಲ ಅಷ್ಟೇ. ಎಷ್ಟು ದಿನ ಉಳಿಸೋರಿದ್ದೀರಿ, ಇನ್ನು ಎಷ್ಟು ದಿನ ಕಾಯೋರಿದ್ದೀರಿ ನೀವು? ಎಷ್ಟು ದಿನ ಅದನ್ನು ಕಾಪಾಡೋರಿದ್ದೀರಿ ನೀವು? ಮುಗಿಯೋ ಸಮಯ, ಒತ್ತಿ ಉರಿಯೋ ಸಮಯ ಬಂದಿದೆ ಈಗ. ಒಲೆ ಒತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಒತ್ತಿ ಉರಿದಡೆ ನಿಲ್ಲಬಹುದೇ? ಇನ್ನು ಪ್ರಪಂಚವೇ ಪರಿವರ್ತನೆಯಾಗಿ ಸುಟ್ಟು ಬೂದೆಯಾಗುವ ಸಮಯ ಹತ್ರ ಬಂದರೂ ಕೂಡ ದೂರಾಲೋಚನೆಯನ್ನು ಇಟ್ಕೊತೀವಿ. ಇನ್ನು 20 ವರ್ಷ 50 ವರ್ಷಕ್ಕೆ ಹಂಗೆ ಮಾಡಬೇಕು, ಆಸ್ತಿ ಮಾಡಬೇಕು, ಅಲ್ಲಿ ಸೈಟ್ ಮಾಡೀನಿ, ಇಲ್ಲಿ ಸೈಟ್ ಮಾಡೀನಿ, ಅಷ್ಟು ಉಳಿಸ್ಬಿಡ್ತೀನಿ, ಇಷ್ಟು ಉಳಿಸ್ಬಿಡ್ತೀನಿ, ನಾನು ಇಷ್ಟು ಗಳಿಸ್ಬಿಟ್ಟಿನಿ. ಏನು ಮಾಡೋಕ್ಕೆ? ಇನ್ನೊಬ್ರಿಗೆ ಬಿಟ್ಟು ಹೋಗೋಕ್ಕೆ. ಏನು ಮಾಡ್ದ ಪುಟ್ಟ ಅಂದರೆ ಬಿಟ್ಟು ಹೋದ ಪುಟ್ಟ ಅಷ್ಟೆ. ಒಂದು ದಿನ ಕೂಡಲಿಲ್ಲ, ನಿಶ್ಚಿಂತವಾಗಿ ಉಸಿರಾಡಲಿಲ್ಲ, ದೇಹದ ಕಡೆ ಗಮನ ಕೊಡಲಿಲ್ಲ, ತಟ್ಟೆಯಲ್ಲಿ ಊಟ ನೆಮ್ಮದಿಯಿಂದ ಸ್ವೀಕಾರ ಮಾಡಲಿಲ್ಲ, ಶಿವನ ನೆನಪಂತೂ ಮೊದಲೇ ಇಲ್ಲ, ಆನಂದ ಖುಷಿ ನೆಮ್ಮದಿ ಇಲ್ಲವೇ ಇಲ್ಲ. ಬರೀ ಬ್ಯುಸಿ 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 ಬ್ಯುಸಿ. ಏನು ಸಾಧಿಸಿದ ಅಂದರೆ ಬಿಟ್ಟು ಹೋದ ಅಷ್ಟೆ. ಯಾವಾಗಲೂ ಜೊತೆಗೆ ಬರುವಂತಹ ಪುಣ್ಯ, ಯಾವಾಗಲೂ ಜೊತೆಗೆ ಬರುವಂತಹ ಪರಮಾತ್ಮನ ನೆನಪು, ಆತ್ಮದ ಸ್ಮೃತಿ, ಆತ್ಮದ ಸದ್ಗುಣಗಳು, ಸದಾ ಕಾಲಕ್ಕಾಗಿ ಇವುಗಳನ್ನು ಅನುಭವಿಸುವಂಥ ಜೀವನ್ಮುಕ್ತ ಸ್ಥಿತಿ, ಇದು ಯಾರು ಕೊಡ್ತಾರೆ ನಿಮಗೆ? ಎಲ್ಲಿ ಸಿಗುತ್ತಿದೆ? ಯಾವ ಫ್ಯಾಕ್ಟ್ರಿಯಲ್ಲಿ ಸಿಗೋದಿದೆ ಇದು? ನೀವು ಮಾಡ್ಕೊಂಡ್ರೆ ಇವತ್ತಿನಿಂದಲೇ ನಿಮ್ಮ ಮನೆ ಮಂದಿರ ಆಗೋಗುತ್ತೆ. ನೀವೇ ದೈವಿ ಸ್ವರೂಪ ಆಗ್ತೀರಿ. ನೀವು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಅನಿಸುತ್ತೆ. ಅರ್ಥಾತ್ ಅಂಥ ಒಂದು ಅನುಭವ ಕೊಡುತ್ತೆ ನಿಮಗೆ. ಸುಮ್ಮನೆ ಹಿಂಗೆ ನೀರು ನೋಡ್ರಿ, ಅದು ಎಂಥ ನೀರು, ಏನು ಅದ್ಭುತ ಅದು. ಸುಮ್ಮನೆ ಒಂದು ಗ್ಲಾಸ್ ಕುಡಿದ್ರೆ ತೃಪ್ತಿ ಆಗೋಗುತ್ತೆ. ಇದು ಏನು 1 ಕೋಟಿ ರೂಪಾಯಿ ಕೊಟ್ಟು ಬಗಲಾಗಿಟ್ಟರು ಒಂದು ದಾಹವನ್ನು ತೀರಿಸೋದಿಲ್ಲ. ಒಂದು ಗ್ಲಾಸ್ ನೀರು ನಮ್ಮ ದಾಹವನ್ನು ತೀರಿಸಿದಾಗ ಆಗುವ ಆನಂದ, ಅದ್ರ ಕಡೆಗೆ ಗಮನ ಇಲ್ಲ. ಗಟ್ಟು ಕುಡ್ದ ಇಟ್ಟ ಅದನ್ನು ಅನುಭವಿಸ್ಬೇಕಲ್ಲ. ಅನುಭವಿಸದ ಹೊರತು ನಿಮ್ಮ ಹತ್ರ ಎಷ್ಟು ಕೋಟಿ ಇದ್ರೂ ವ್ಯರ್ಥ.
ಒಂದು ಗ್ಲಾಸ್ ನೀರನ್ನೇ ಅನುಭವಿಸೋಕ್ಕೆ ಬಂದಿಲ್ಲ ಅಂದ್ರೆ ಜಗತ್ತಿನೊಳಗೆ ಇನ್ನೇನು ಅನುಭವಿಸರಿದ್ದೀರಿ ನೀವು? ಒಂದು ತುತ್ತು ಪ್ರಸಾದವನ್ನು ಅನುಭವಿಸಿ ಸ್ವೀಕಾರ ಮಾಡೋಕ್ಕೆ ಬಂದಿಲ್ಲ ಅಂದರೆ ಇನ್ನೇನು ಅನುಭವಿಸರಿದ್ದೀರಿ? ಒಂದು ಒಳ್ಳೆ ಸುಂದರವಾದ ತಂಗಾಳಿಯನ್ನು ನಿಮಗೆ ಅನುಭವಿಸೋಕ್ಕೆ ಬಂದಿಲ್ಲ ಅಂದರೆ ಇನ್ನೇನು ಅನುಭವಿಸ್ತೀರಿ? ಒಂದು ಸುಂದರವಾದಂಥ ಒಂದು ಧ್ವನಿಯನ್ನು, ಪಕ್ಷಿಗಳ, ಪ್ರಾಣಿಗಳ ಒಂದಷ್ಟು ಆ ಒಂದು ಧ್ವನಿಯನ್ನು, ಆಹ್ಲಾದಕರವಾದ ವಾತಾವರಣವನ್ನು ಅನುಭವಿಸೋಕ್ಕೆ ಬರಲಿಲ್ಲ ನಿಮ್ಮ ಹೃದಯಕ್ಕೆ ಅಂದರೆ ಇನ್ನೇನು ಮಾಡ್ತೀರಿ ನೀವು? ಆ ಸೂರ್ಯೋದಯವನ್ನು ನೋಡಲಿಲ್ಲ, ಸೂರ್ಯಾಸ್ತವನ್ನು ನೋಡಲಿಲ್ಲ, ಹುಣ್ಣಿಮೆ ಚಂದ್ರನನ್ನು ನೋಡಲಿಲ್ಲ, ಬೆಳದಿಂಗಳನ್ನು ನೋಡಲಿಲ್ಲ, ಆಕಾಶವನ್ನು ನೋಡಲಿಲ್ಲ, ಪ್ರಶಾಂತವಾದ ಪ್ರಕೃತಿಯನ್ನು ನೋಡಲಿಲ್ಲ, ಒಂದು ಸಮುದ್ರವನ್ನು ನೋಡಲಿಲ್ಲ, ನದಿಯನ್ನು ನೋಡಲಿಲ್ಲ, ಯಾವುದೊಂದನ್ನು ಅನುಭವಿಸಲಿಲ್ಲ, ನನ್ನೊಳಗಿರುವ ಆ ಜ್ಯೋತಿಯನ್ನು ನೋಡಲಿಲ್ಲ, ಆತ್ಮಿಕ ಸುಖವನ್ನು ನೋಡಲಿಲ್ಲ, ಆತ್ಮದ ಸದ್ಗುಣಗಳನ್ನು ನೋಡಲಿಲ್ಲ, ಆತ್ಮದ ಸ್ವರೂಪವನ್ನು ನೋಡಲಿಲ್ಲ, ಪರಮಾತ್ಮನ ಪ್ರೀತಿಯನ್ನು ನೋಡಲಿಲ್ಲ, ಮತ್ತೇನು ನೋಡೋರು ನೀವು? ಏನು ಬದುಕೇನು ಮಾಡ್ತಾ ಇದ್ರಿ ನೀವು? ಹೆಜ್ಜೆಲ್ಲೂ ಅನುಭವ ಮಾಡಲಿಕ್ಕಿದೆ ನಮಗೆ. ಈಗ ಕೂತಿದ್ದೀನಿ ಅಂದರೆ ಒಂದು ಚೇರ್ ಮೇಲೆ ಕೂತಿದ್ದೆ ಅಂದರೆ ಈ ಚೇರಿನ ಸುಖವನ್ನು ಅನುಭವ ಮಾಡೋಕ್ಕೆ ಬಂದಿಲ್ಲ ಅಂದರೆ ಕುಂತ್ರೆಷ್ಟು ಬಿಟ್ಟರೆಷ್ಟು ನನಗೆ. ನಿಮ್ಮ ಜೊತೆ ಮಾತಾಡ್ತಿದ್ರೆ ಇಂಥ ಒಂದು ಸುಂದರವಾದ ಅವಕಾಶ ಸಿಕ್ಕಿದೆ ನನಗಂತ ಒಳ್ಳೆ ಫೀಲ್ ಬರಲಿಲ್ಲ ಅಂತಂದರೆ ಇನ್ನೇನಿದೆ? ಇದನ್ನು ಎಷ್ಟು ಗಂಟೆಗಳ ಕಾಲ ನಾನು ಕ್ಲಾಸ್ ಮಾಡಿ ಅನುಭವಿಸುವ ಕಲೆ ಇದು. ಜೀವನದಲ್ಲಿ ಎಲ್ಲ ಕಲೆಗಳಿಂದ ಅತಿ ದೊಡ್ಡ ಕಲೆ ಯಾವುದಾದ್ರೂ ಇದ್ರೆ ಅನುಭವಿಸುವ ಕಲೆ, ಸಾತ್ವಿಕ ಅನುಭವಿಸುವ ಕಲೆ, ಸತೋ ಪ್ರಧಾನ ಅನುಭವಿಸುವ ಕಲೆ, ಪವಿತ್ರತೆ ಅನುಭವಿಸುವ ಕಲೆ, ಸುಖವನ್ನು ಅನುಭವಿಸುವ ಕಲೆ, ಆನಂದವನ್ನು ಅನುಭವಿಸುವ ಕಲೆ. ಹೆಜ್ಜೆಲ್ಲೂ ಪ್ರಕೃತಿ ನಮಗೆ ಎಷ್ಟು ಕೊಟ್ಟಿದೆ. ಒಂದು ಗಾಳಿ ತಗೊಂಡಾಗ, ಉಸಿರು ತಗೊಂಡಾಗ ಏನು ಆನಂದ ಆಗಬೇಕು ನಮಗೆ. ಒಂದು ಸಲ ಉಸಿರು ನಿಂದಿರುವಾಗ ಒಳಗೆ ಉಸಿರು ಹೋಗಲಿಲ್ಲ, ಉಸಿರು ಕಟ್ಟಿದಾಗ ಗೊತ್ತಾಗುತ್ತಾ ಒಂದು ಶ್ವಾಸಕ್ಕೆ ಎಷ್ಟು ಆನಂದ ಕೊಡುವ ಶಕ್ತಿ ಇದೆ ಅಂತ. ಯಾವಾಗ ಜೀವನ ಪರ್ಯಂತ ಉಸಿರಾಡಿದ್ವಿ ಅದರ ಆನಂದನೇ ಸವಿಲಿಲ್ಲ, ಯಾವಾಗ ಅದು ಒಳಗೆ ಹೋಗೋಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಹೋಗೋಕ್ಕಾಗ್ತಿಲ್ಲ ಅಂದಾಗ ಆವಾಗ ಅದರಿಂದ ಆಗುವಂತಹ ಒಂದು ಶ್ವಾಸ ಒಳಗೆ ಹೋಗೋದನ್ನು ನಿಂತ್ಕೊಂತು ಅಂದರೆ, ಉಸಿರು ಕಟ್ಟಿತು ಅಂತಂದರೆ ನರಕ ನೋಡಿಬಿಡ್ತೀವಿ ನಾವು. ಅಷ್ಟು ರೌರವ ನರಕ, ಅಷ್ಟು ದುಃಖ, ಅಷ್ಟು ಖೇದ, ಅಷ್ಟು ಎಷ್ಟು ಗಲಿಬಿಲಿ ಒದ್ದಾಡ್ಬಿಡ್ತೀವಿ ನಾವು ಅಂದರೆ. ಆದರೆ ಈಗ ಯಾಕಿಷ್ಟು ಆನಂದ ಸುಮ್ಮನೆ ಶಾಂತದೀವಿ ಅಂದ್ರೆ ಅದು ಒಳಗೆ ಹೊಂಟಿದೆ ಅಂತ. ಒಂದು ಶ್ವಾಸ ಒಳಗೋದ್ರೆ ಎಷ್ಟು ಆನಂದ ಆಗಬೇಕಂದ್ರೆ, ವಾಹ್, ಜಗತ್ತಿನಲ್ಲಿ ಏನು ಕೊಟ್ಟರು ಆ ಸುಖ ಇಲ್ಲ ರೀ. ಒಂದು ಶ್ವಾಸ ಒಳಗೋಗಿ ಹೊರಗೆ ಬಂದರೆ ಆನಂದ, ಆಹಾ ಅನುಭವಿಸ್ಬೇಕಿಲ್ಲ. ಪ್ರಕೃತಿ ಕೊಟ್ಟಿದೆ ಇದನ್ನು ನಮಗೆ, ಪಾತ್ರ ಸಿಕ್ಕಿದೆ ನಮಗೆ ಎಷ್ಟು ಸುಂದರವಾಗಿರೋದು. ಹಿಂಗೆ ಕಣ್ಣು ಕಾಣಿಸ್ತಾ ಇದೆ ಸ್ಪಷ್ಟವಾಗಿ ಒಂದು ಚಿತ್ರ ಅಂದರೆ ಎಷ್ಟು ಚಂದ ನೋಡಿ ಅನುಭವಿಸ್ಬೇಕು. ದೃಷ್ಟಿ ಯಾವಾಗ ಗೊತ್ತಾಗತ್ತಂದ್ರೆ ಅದು ಕಾಣಿಸೋದಿಲ್ಲ, ಅಸ್ಪಷ್ಟ ಆಗುತ್ತೆ. ಅವಾಗ ಚಸ್ಮಾ ಹಾಕಿ ಕೆಳಗ ಮೇಲೆ ಅಡ್ಜಸ್ಟ್ ಮಾಡಿಕೊಂಡು ಅದನ್ನು ಓದಕ್ಕೆ ಹೋಗ್ತೀವಿ, ಆವಾಗ ಅದು ಗಲಿಬಿಲಿ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಇರಿಟೇಟ್ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಪಷ್ಟವಾಗಿ ನೋಡಿದಾಗ ವಾಹ್, ಏನು ದೃಷ್ಟಿ ನಂದು, ಎಂಥ ಕಣ್ಣುಗಳನ್ನು, ಎಂಥ ಆನಂದ ಅಂತ ಅನುಭವಿಸೋಕ್ಕೆ ಬರಲಿಲ್ಲ ಅಂದರೆ ಎರಡು ಕಣ್ಣಿದ್ದು ಏನಿದು? ಕಳ್ಕೊಳ್ಳುವಾಗಿದ್ರ ಬೆಲೆ ಗೊತ್ತಾಗಬೇಕಾ ನಮಗೆ? ಕಿವಿ ಎಷ್ಟು ಚಂದ ಗಾಳಿ, ಸುಮ್ಮನೆ ಕೂತ್ಕೊಳ್ರಿ, ಎಷ್ಟು ಒಳ್ಳೆ ಧ್ವನಿಗಳು, ಎಷ್ಟು ಹಾರನ್ಗಳು, ಎಷ್ಟು ಸೀಟಿಗಳು, ಎಷ್ಟು ಮಾತುಗಳು, ಎಷ್ಟು ಸದ್ದುಗಳು, ಎಷ್ಟು ಆಹ್ಲಾದಕರ ಪ್ರಾಣಿ ಪಕ್ಷಿಗಳ ಧ್ವನಿಗಳು ಎಲ್ಲವೂ ಮಿಶ್ರಣವಾಗಿರ್ತಕ್ಕಂಥ ಆ ಒಂದು ಶ್ರವಣ ಸುಮ್ಮನೆ ಒಂದು ಕ್ಷಣ ಹಿಂಗೆ ತೇಲಿ ಬಿಡಬೇಕಷ್ಟೇ. ಎಷ್ಟು ಆನಂದ ಆನಂದ ಆನಂದ. ಕೇಳದೇ ಇದ್ದಾಗ ಇನ್ನೂ ಸ್ವಲ್ಪ ಜೋರು ಮಾತಾಡು, ಏನು ಕೇಳಿಸ್ತಲ್ಲ, ಕಿವಿ ಹೋಗ್ಬಿಟ್ಟಾವ ಅಂತ ಆವಾಗ ಅದ್ರ ಬೆಲೆ ಗೊತ್ತು ಮಾಡಿಕೊಳ್ಳೋದಲ್ಲ. ಇದ್ದಾಗ ಅನುಭವಿಸ್ಲಿಕ್ಕೆ ಬರಲಿಲ್ಲ ಅಂದರೆ ಇದು ಇದ್ದು ವ್ಯರ್ಥ. ಜಗತ್ತು ಪ್ರೀತಿಸಬೇಕು ನಾವು. ಎಷ್ಟು ಪ್ರೀತಿ ಮಾಡ್ಬೋದಲ್ಲ, ಆಹಾ, ಸೂರ್ಯ, ಚಂದ್ರ, ನಕ್ಷತ್ರ, ಪಂಚತತ್ವಗಳು, ಪ್ರಕೃತಿ, ಗಿಡ, ಮರ, ಪಕ್ಷಿ, ಪ್ರಾಣಿ, ನನ್ನಂತೆ ಇರುವ ಎಲ್ಲ ಜೀವರಾಶಿಗಳು, ಎಲ್ಲ ಮನುಷ್ಯಾತ್ಮರು ಆ ಪರಮಾತ್ಮನ ಸೇರಿದಂತೆ ಎಂಥ ಪವಿತ್ರ ಪ್ರೇಮ ಮಾಡಬೇಕು. ಎಷ್ಟು ಧರ್ಮಾತ್ಮರು, ಎಷ್ಟು ಮಹಾತ್ಮರು, ಎಷ್ಟು ಸಂತರು, ಎಷ್ಟು ಸೂಫಿಗಳು, ಎಷ್ಟು ಶರಣರು, ಅವ್ರನ್ನೆಲ್ಲ ಸುಮ್ಮನೆ ಒಂದು ಸಲ ನೆನೆಸ್ಕೊಂಡ್ರೆ ಹೃದಯ ತುಂಬಿ ಬರಬೇಕು. ಆ ಪರಮಾತ್ಮನ ಮಹಿಮೆ ಮಾಡಿದ ಪುಣ್ಯಾತ್ಮರು ಅವರೆಲ್ಲ. ಎಷ್ಟು ಆನಂದ ಆಗುತ್ತೆ ಹೃದಯಕ್ಕೆ. ಹೃದಯ ಇದ್ದಾಗ, ಹೃದಯ ಅರ್ಥಾತ್ ಆತ್ಮ ಇದ್ದಾಗ ನಾವು ಅದನ್ನು ಅನುಭವಿಸ್ಲಿಲ್ಲ ಅಂದರೆ ಇನ್ನು ಯಾವಾಗ ಪ್ರೀತಿ ಮಾಡೋರು ನಾವು? ಕಣ್ಣು ಕಾಣದಾಗಿ, ಕಿವಿ ಕೇಳದೆ ಹೋಗಿ, ಮಾತಾಡೋಕ್ಕೆ ಬರೋದಿಲ್ಲ, ಏನು ಕಾಣಿಸೋದಿಲ್ಲ. ಅವ ಪ್ರೀತಿಸ್ತೀನಿ ಅಂದರೆ ಏನೂ ಉಳಿದಿರೋದಿಲ್ಲ ನನಗೆ, ಜಗತ್ತೇ ಕಾಣಿಸೋದಿಲ್ಲ. ಇದ್ದಾಗ ನೋಡಿ ಪ್ರೀತಿಸಿ, ಇದ್ದಾಗ ಕೇಳಿ ಪ್ರೀತಿಸಿ, ಇದ್ದಾಗ
ಮುಟ್ಟಿ ಪ್ರೀತಿಸಿ, ಇದ್ದಾಗ ಅನುಭವಿಸಿ ಪ್ರೀತಿಸಿ. ಒಂದು ಗ್ಲಾಸ್ ನೀರ, ಒಂದು ತುತ್ತು ಪ್ರಸಾದ, ಒಂದು ಶ್ವಾಸ, ಒಂದು ಸ್ಪರ್ಶ, ಒಂದು ಶಾಖ, ಒಂದು ಬೆಳಕು ಎಂಥ ಆನಂದ ಕೊಡಬಲ್ಲದು ನಮ್ಮ ಜೀವನಕ್ಕೆ. ಇದಕ್ಕೇನು ದುಡ್ಡು ಕೊಟ್ಟಿವಿ ನಾವು? ಅಗರ್ಭ ಶ್ರೀಮಂತರು ನಾವು ಈ ವಿಚಾರದಲ್ಲಿ. ಯಾರಿಗೂ ಇದರ ಕಡೆಗೆ ಗಮನ ಇಲ್ಲ. ಇದನ್ನ ಅನುಭವಿಸಕ್ಕೆ ಬಂದಿಲ್ಲ, ನಮಗೆ ಕಣ್ಣಿಗೆ ಕಾಣದ್ದನ್ನೇ ಚೆನ್ನಾಗಿ ಅನುಭವಿಸಕ್ಕೆ ಬಂದಿಲ್ಲ. ಕಾಣುವುದನ್ನು, ಕಾಣದೇ ಇರುವ ಪರಮಾತ್ಮನನ್ನು, ಕಾಣದೇ ಇರುವ ಆತ್ಮನನ್ನು ಅನುಭವಿಸುವ ಪರ್ಯಂತ ಸುಮ್ಮನೆ ಹೇಳ್ಕೊಂಬಿಟ್ರೆ ನಾನು ನಿರಾಕಾರ ಅಂದ್ರೆ ನಿರಾಕಾರ ಆಗೋದಿಲ್ಲ. ಪರಮಾತ್ಮ ಪರಮಧಾಮದಲ್ಲಿ ಇದ್ದಾರೆ ಅಂದ ತಕ್ಷಣ ಅನುಭವ ಆಗೋದಿಲ್ಲ. ಅದು ಒಂದು ಇಮ್ಯಾಜಿನೇಷನ್ ಅಷ್ಟೇ, ನೀವು ಕ್ರಿಯೇಟ್ ಮಾಡ್ಕೊಂಡಿರೋ ಒಂದು ಚಿತ್ರ ಆಗಿರುತ್ತೆ. ಎಲ್ಲಿ ತನಕ ಅಂದ್ರೆ ಸ್ವತಃ ನೀವು ಅನುಭವಿಗಳ ಆಗದ ಹೊರತು. ಅನುಭವಿಸಬೇಕು ಅಂದರೆ ಒಳಗಿನ ನಿರಾಕಾರ ನಿಸ್ಸಂಕಲ್ಪ ಸ್ಥಿತಿಯನ್ನು ಅನುಭವಿಸಬೇಕು ಅಂದರೆ ಹೊರಗೆ ಸೂಕ್ಷ್ಮವಾದದ್ದನ್ನು ಅನುಭವಿಸೋಕ್ಕೆ ಬರಲಿಲ್ಲ, ಸ್ಥೂಲವಾಗಿದ್ದನ್ನು ಅನುಭವಿಸೋಕ್ಕೆ ಬರಲಿಲ್ಲ ಅಂದರೆ ಇನ್ನು ಯಾವಾಗ ಅನುಭವಿಸೋರು? ಸ್ಥೂಲವಾಗಿರೋದು ಹೆಜ್ಜೆಜ್ಜೆಲ್ಲಿ ಅನುಭವಿಸೋದಕ್ಕಿದೆ. ಒಂದು ಯಾರೋ ಒಳ್ಳೆ ಮಾತು ಹೇಳಿದ್ರು ಅನುಭವಿಸಿ, ಒಬ್ರು ಯಾರೋ ವ್ಯಕ್ತಿ ಬಂದರು ನೋಡಿದ್ರಿ ಅನುಭವಿಸಿ. ಒಂದೊಂದು ಚಿತ್ರ ವಿಚಿತ್ರಗಳು ಎಷ್ಟು, ಒಬ್ಬೊಬ್ಬರ ಒಂದೊಂದು ಮುಖಮಂಡಲ, ಒಬ್ಬೊಬ್ಬರ ಒಂದೊಂದು ಸ್ವರೂಪ. ಯಾರನ್ನೇ ನೋಡಿ ಅವರು ಡಿಫ್ರೆಂಟ್. ಅವರು ಕಪ್ಪಿದರು, ಬಿಳಿ ಇದ್ದರು, ಕುಳುಕಿದರು, ಎತ್ತರ ಇದ್ದರು, ಡಿಫ್ರೆಂಟ್ ಅವ್ರದ್ದು ಐಡೆಂಟಿಟಿ ಜಗತ್ತಿನಲ್ಲಿ. ಅವರಂತ ಇನ್ನೊಬ್ರು ಇಲ್ಲ. ಅಂಥ ಅದ್ಭುತವಾದ ಸೃಷ್ಟಿ ಒಳಗಡೆ ಒಂದು ಸುಂದರವಾದ ಆಕೃತಿ ಅವ್ರದ್ದು. ಯಾರನ್ನೇ ನೋಡಿ ಒಂದು ಬ್ಯೂಟಿ ಇದೆ ಅದರಲ್ಲಿ. ಬ್ಯೂಟಿ ಇಲ್ಲದೆ ಇರುವಂಥದ್ದು ಜಗತ್ತಲ್ಲಿ ಯಾವುದೂ ಇಲ್ಲ. ಎಲ್ಲದರಲ್ಲೂ ಒಂದು ಸೌಂದರ್ಯ ಇದೆ. ಅದನ್ನು ಅನುಭವಿಸಕ್ಕೆ ಬರಬೇಕಷ್ಟೆ. ಅನುಭವಿಸುವ ವ್ಯಕ್ತಿಗೆ ಏನೂ ಬೇಕಾಗಿಲ್ಲ, ಎಲ್ಲವೂ ಆನಂದಮಯ, ಸುಂದರ ಕಾಣಿಸುತ್ತೆ. ಬ್ಯೂಟಿಫುಲ್ ವರ್ಡ್. ಪ್ರತಿಯೊಬ್ಬ ವ್ಯಕ್ತಿಗಳನ್ನು ನೋಡಿದಾಗ ವಾಹ್, ಏನು ಬ್ಯೂಟಿಫುಲ್ ಸೋಲ್, ಏನು ಬ್ಯೂಟಿಫುಲ್ ರೋಲ್. ಹೊರಗಡೆ ರೋಲನ್ನು ನೋಡಿ, ಒಳಗಡೆ ಸೋಲನ್ನು ನೋಡಿ, ಎರಡು ಮಸ್ತಾಗಿ ಸಂಧಾನ ಮಾಡಿದೆ ಅಂತ ಹೇಳ್ಬಿಟ್ಟು ಅನುಭವಿಸಿ. ಅವರು ಯಾರಾದ್ರೇನು, ಕಳ್ಳರಾದ್ರೇನು, ಸುಳ್ಳರಾದ್ರೇನು, ದಗಾಕೋರರಾದ್ರೇನು, ಪಾತ್ರ ಒಳಗಿರುವ ಆತ್ಮ ಎಷ್ಟು ಬ್ಯೂಟಿಫುಲ್ ಇದೆ, ಹೊರಗಡೆ ಪಾತ್ರನೂ ಮಸ್ತ್ ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ ನೋಡ್ತಾ ಇರಿ. ಅದರ ಮಜಾನೇ ಬೇರೆ. ಅನುಭವಿಗಳಾಗಿ ಬೇಗ. ಅನುಭವಿಸುವ ಕ್ಷಣಗಳು ಭಾಳ ಕಡಿಮೆ ಇದೆ. ನೀವು ಅನುಭವಿಸಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ನಿಮ್ಮ ಕೈಯಲ್ಲಿ ಎಷ್ಟು ಉಳಿತದೋ ನಮಗಂತೂ ಗೊತ್ತಿಲ್ಲ. ಇವತ್ತೇ ಆ ನಿರ್ಧಾರ ಮಾಡಿ, ಈ ಕ್ಷಣವೇ ಆ ನಿರ್ಧಾರ ಮಾಡಿ ಅನುಭವಿಸೋಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಗ್ಲಾಸ್ ನೀರು ತೊಗೊಂಡ್ರಿ, ಯಾಕೆ ಬಾಬಾರವರು ಇದನ್ನು ಹಾಕ್ಕೊಟ್ಟಿದ್ದಾರೆ ನಮಗೆ ಅಂದರೆ ಅನುಭವಿಸೋದು ಕಲಿಬೇಕು ಅಂತ. ಭಾವನೆನೇ ಸತ್ತು ಹೋಗಿದೆ ಇವತ್ತು ಎಲ್ಲರಲ್ಲಿ. ಆ ಭಾವನೆಗಳು ಹುಟ್ಟಬೇಕು ಅಂತ, ಅನುಭವಕ್ಕೆ ಬರಬೇಕು ಅಂತ, ಪ್ರತಿಯೊಂದಕ್ಕೂ ಕೃತಜ್ಞತೆ ಹೋಗಬೇಕು ಅಂತ. ಆ ಮುಖಾಂತರ ನಾವು ದಯಾ ಹೃದಯಗಳು, ಕ್ಷಮಾ ಹೃದಯಗಳು, ಉದಾರ ಹೃದಯಗಳು, ಸರಳ ಹೃದಯಗಳು, ಸ್ವಚ್ಛ ಹೃದಯದವರು ಆಗಬೇಕು ಅಂತ ನಮ್ಮ ಅನುಭವಿಸುವಿಕೆಯನ್ನು ಹೆಚ್ಚು ಮಾಡಬೇಕು ಅಂತ ಮಕ್ಕಳೇ, ನೀವು ನೀರು ಸೇವನೆ ಮಾಡುವಾಗಲೂ ಪರಮಾತ್ಮನ ನೆನಪು ಮಾಡಿ. ಹಾಗೆ ಪ್ರಕೃತಿಗೂ ಕೂಡ ದೃಷ್ಟಿ ಕೊಡ್ತಾ ಇದ್ದೀವಿ. ಹೇ ನೀರೇ, ಮಾತಾಡಿ ಅದರ ಜೊತೆಗೆ. ಎಷ್ಟು ಸುಂದರವಾದ ನೀರು, ನಿನ್ನಂಥ ಒಂದು ಆಕೃತಿ, ನಿನ್ನಂಥ ಒಂದು ಸೃಷ್ಟಿ ಮತ್ತೊಂದು ಜಗತ್ತಿನಲ್ಲಿಲ್ಲ. ನಿನಗೆ ನೀನೇ ಸಾಟಿ, ನೀರಿಗೆ ನೀರೇ ಸಾಟಿ, ಮತ್ಯಾವುದು ಸಾಟಿ ಇಲ್ಲ. ಎಂಥ ಅದ್ಭುತ ಜೀವಜಲ ನೀನು. ನಿನ್ನಿಂದ ನನಗಿವತ್ತು ಜೀವ ಉಳಿದಿದೆ, ನಿನ್ನಿಂದ ನಾನಿವತ್ತು ನಿನ್ನ ಮೇಲೆ ಆಧಾರಿತನಾಗಿ ಇಲ್ಲಿ ಪಾತ್ರ ಮಾಡ್ತಾ ಇದ್ದೇನೆ ಅಂತ ಸುಮ್ಮನೆ ಹಿಂಗೆ ಅಂದುಕೊಂಡು ಹಿಂಗೆ ಕುಡೀರಿ. ಪರಮಾತ್ಮನಿಗೆ ಧನ್ಯವಾದ ಹೇಳ್ತಾ, ಪ್ರಕೃತಿಗೆ ಧನ್ಯವಾದ ಹೇಳ್ತಾ, ಆ ಒಂದೊಂದು ಗುಟುಕು ಸಂತೋಷದಿಂದ ಒಳಗಡೆ ಹೋಗಿ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ. ಒಂದೊಂದು ಗುಟುಕು ಔಷಧಿ. ನೋಡುವ ಮನಸ್ಸಿಲ್ಲ ನಮಗೆ, ಔಷಧಿಯ ದೃಷ್ಟಿ ಇಲ್ಲ ನಮಗಷ್ಟೆ. ಒಂದು ತುತ್ತು ಪ್ರಸಾದ ಕೈಯಲ್ಲಿ ಹಿಡ್ಕೊಂಡು, ಆಹಾ ಎಷ್ಟು ಅದ್ಭುತ ಈ ಪ್ರಸಾದ, ಎಷ್ಟು ಕೃಪೆ ಆಗಿದೆ ನನಗೆ ಶಿವನ ಮೇಲೆ, ಶಿವನ ಕೃಪೆ ನನ್ನ ಮೇಲೆ ಎಷ್ಟಾಗಿದೆ. ಇವತ್ತು ಒಂದು ತುತ್ತು ಪ್ರಸಾದ ನನ್ನ ಹೊಟ್ಟೆಗೆ ಕೊಟ್ಟು ಬಿಟ್ಟಿದ್ದಾನೆ ಈ ಸೃಷ್ಟಿಯಲ್ಲಿ. ಇದು ಈ ಪ್ರಕೃತಿ ತಯಾರು ಮಾಡಿದೆ. ಇದರಿಂದ ಸಾಕಷ್ಟು ಜೀವರಾಶಿಗಳು ಕೆಲಸ ಮಾಡಿದೆ. ಎಷ್ಟು ಜೀವಾತ್ಮರು ಕೆಲಸ ಮಾಡಿದ್ದಾರೆ ನನ್ನ ಸಹೋದರಾತ್ಮರು. ಎಷ್ಟು ಧನ್ಯವಾದ, ಯಾರಿಗೆ ಹೇಳಬೇಕು ನಾನು. ಎಷ್ಟು ಬ್ಯೂಟಿಫುಲ್, ಏನು ಟೇಸ್ಟ್, ಏನು ರುಚಿ, ಏನು ಉಪ್ಪು, ಏನು ಖಾರ, ಏನು ಹುಳಿ, ಏನು ಸಿಹಿ, ಏನು ಮಧುರ, ಏನು ಸ್ವಾದ, ಏನು ಆನಂದ. ಒಂದೊಂದು ತುತ್ತು ಅನುಭವಿಸಿದವನಿಗೆ ಗೊತ್ತು. ಅದಕ್ಕೆ ಭಗವಂತನ ಸ್ಮರಣೆ ಒಂದೊಂದು ತುತ್ತಿನಲ್ಲಿ ನೆನಪು ಮಾಡಿ ಅಂದರೆ ಅದನ್ನು ಅನುಭವಿಸಿ. ಆಗ ಅದು ಎಷ್ಟು ಖುಷಿಯಿಂದ ಒಳಗಡೆ ಹೋಗುತ್ತೋ ಅಷ್ಟು ದಿವ್ಯ ಔಷಧವಾಗಿ, ದಿವ್ಯ ಶಕ್ತಿಯಾಗಿ, ಸದ್ಗುಣಗಳಾಗಿ ನಮ್ಮಲ್ಲಿ ಪರಿವರ್ತನೆ ಆಗುತ್ತೆ. ಜೈಸಾ ಅನ್ನ ವೈಸಾ ಮನ್, ಜೈಸಾ ಸೋಚೆಂಗೆ ವೈಸಾ ಬನೆಂಗೆ. ಅನುಭವಿಸಬೇಕು. ಒಂದು ಸಲ ಶ್ವಾಸ ಹೋಯಿತು ಅಂದ್ರೂ ಅನುಭವಿಸಬೇಕು. ಒಂದು ಸಲ ದೃಷ್ಟಿ ಹೋದರೂ ಅನುಭವಿಸಬೇಕು.
ಒಂದು ಸಲ ಶ್ರವಣ ಹೋದ್ರು ಅನುಭವಿಸಬೇಕು. ಅನುಭವವಿಲ್ಲದ ಹೊರತು ಸ್ಥೂಲವನ್ನೇ ಅನುಭವಿಸ್ಲಿಕ್ಕೆ ಬರಲಿಲ್ಲ, ಕಣ್ಣಿಗೆ ಕಂಡದ್ದನ್ನೇ ಅನುಭವ ಮಾಡಲಿಕ್ಕೆ ನಮಗೆ ಬಂದಿಲ್ಲ ಅಂದರೆ ಇನ್ನು ಕಾಣದೇ ಇರುವಂಥ ಸೂಕ್ಷ್ಮ, ಕಾಣದೇ ಇರುವಂಥ ನಿರಾಕಾರವನ್ನು ಮುಟ್ಟಿ ಅನುಭವಿಸುವುದು ಹೇಗೆ ನಾವು? ಯಾವಾಗ? ಬಹಳ ದೂರ ಇದೆ ದಾರಿ ಇದು. ಮೊದಲು ಹೊರಗಡೆ ಪ್ರೀತಿಸೋದನ್ನು ಕಲೀರಿ, ಹೊರಗಡೆ ಅನುಭವಿಸುವುದನ್ನು ಕಲೀರಿ, ಹೊರಗಡೆ ಸಂತೋಷವಾಗಿರೋದನ್ನು ಕಲೀರಿ, ಹೊರಗಡೆ ಎಲ್ಲರ ಜೊತೆ ಬೆರೆಯೋದನ್ನು ಕಲೀರಿ. ಆಮೇಲೆ ಒಳಗಡೆ ಬೆಳೆಯೋದು ಬರುತ್ತೆ, ಬೆರೆಯೋದು ಬರುತ್ತೆ. ಇದು ಯಾರೂ ಕಲಿಸಿಕೊಡೋದಿಲ್ಲ ನಿಮಗೆ. ಇದನ್ನು ಯಾರೂ ಕೂಡ ನಿಮಗೆ ಮಾಡ್ಸೋಕ್ಕಾಗೋದಿಲ್ಲ. ನೀನೇ ಮಾಡಬೇಕು. ನಿನ್ನ ಜೀವನ, ನಿನ್ನ ಕ್ಷಣಗಳು, ನಿನ್ನ ಅಮೂಲ್ಯವಾದ ಸಮಯ, ನಿನ್ನ ಅಮೂಲ್ಯವಾದ ಸಂಕಲ್ಪ, ನಿನ್ನ ಅಮೂಲ್ಯವಾದ ಶ್ವಾಸ ನೀನು ಹೇಗೆ ಬಳಸ್ತೀಯೋ ಹಾಗೆ. ಇವತ್ತೇ ಈ ಕ್ಷಣದಿಂದ ನಾನು ಜೀವನ ಬದಲು ಮಾಡ್ಕೊಂಡ್ಬಿಡ್ತೀನಿ, ನಾನು ನಿರ್ಧಾರ ಮಾಡ್ತೀನಿ, ಇನ್ನು ಮುಂದೆ ಪ್ರತಿಯೊಂದು ಅನುಭವಿಸದ ಹೊರತು ಒಳಗಡೆ ನಾನು ಏನನ್ನೂ ಸ್ವೀಕಾರ ಮಾಡೋದಿಲ್ಲ, ಯಾವ ಇಂದ್ರಿಯಗಳನ್ನು ಬಳಸೋದಿಲ್ಲ, ಪ್ರತಿಯೊಂದನ್ನು ಅನುಭವಿಸುತ್ತೇನೆ. ಅದು ಸಾತ್ವಿಕವಾಗಿ, ಸತೋಪ್ರಧಾನವಾಗಿ. ಆನಂದಿಸಿ ನೋಡಿ, ಅನುಭವಿಸಿ ನೋಡಿ. ಏನಿದೆಯೋ ಅದು. ಒಂದು ಅರಕು ಬಟ್ಟೆ ಇದ್ದರೆ ಭಾಳ ಸುಂದರವಾಗಿ ನಾನು ಹೊಲ್ಕೊಂಡು ಹಾಕ್ಕೊತೀನಿ, ಒಂದು ಅರಕು ಚಪ್ಪಲಿ ಇದ್ದರೂ ಅದನ್ನು ಹೊಲ್ತ್ಕೊಂಡು ಹಾಕ್ಕೊಂತೀನಿ, ಒಂದು ಏನಾದರೂ ಸಣ್ಣದು ಅರಕು ಚಾಪೆ ಇದ್ದರೂ ನೀಟಾಗಿ ಪಲ್ಲಂಗದ ಥರ ನೋಡ್ಕೊಂಡು ಕೂತ್ಕೋತೀನಿ. ಮಸ್ತ್ ಇರುತ್ತೆ ಜೀವನ ನೋಡಿ. ಆ ದೃಷ್ಟಿಯಲ್ಲಿ ನೋಡಿ ಏನು ಬ್ಯೂಟಿ ಕಾಣಿಸ್ತವೆ ವಸ್ತುಗಳು ನಿಮ್ಮ ಮನೆಯಲ್ಲಿ ಇರೋದು ಅಂದರೆ ಎಲ್ಲವನ್ನ ಪ್ರೀತಿಸ್ತೀರಿ ನೀವು. ಒಂದು ಸುಮ್ಮನೆ ಲೋಟ ಇದ್ದರೂ ಪ್ರೀತಿಸಿ ನೋಡಿ, ಅದನ್ನು ಒಂದು ತಂಬಿಗೆ ಇದ್ದರೂ ಪ್ರೀತಿಸಿ ನೋಡಿ, ಒಂದು ಮಡಿಕೆ ಇದ್ದರೂ ಪ್ರೀತಿಸಿ ನೋಡಿ, ಒಂದು ಪಾತ್ರೆ ಇದ್ದರೂ ಪ್ರೀತಿಸಿ ನೋಡಿ. ಅವು ಮಾತಾಡುತ್ತವೆ ನಮ್ಮ ಜೊತೆ. ಅದ್ಭುತ ಜೀವನ. ಯೋಗಿ ಜೀವನ ಅಂದರೆ ಬೇರೆ ಏನೂ ಅಲ್ಲ, ಭಾವನೆಗಳ ಜೀವನ, ಅನುಭವಗಳ ಜೀವನ, ಅನುಭವದ ಜೀವನ. ಇದು ಅನುಭವ ಮಾಡ್ತಾ 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 ಕಣ್ಣಿಗೆ ಕಾಣಿಸುವುದೆಲ್ಲವೂ ಮಾಡುವಂಥದ್ದು ಅನುಭವ. ಇದು ಇಂದ್ರಿಯದಿಂದ ಆಗುವಂಥದ್ದು. ಇದನ್ನು ಮಾಡ್ತಾ 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 ಒಳಗಡೆ ಹೋದಾಗ, ಸೂಕ್ಷ್ಮದಿಂದ ನಿರಾಕಾರಕ್ಕೆ ಒಳಗೆ ಮುಟ್ಟಿದಾಗ ಏನು ನಡೆಯುತ್ತೆ, ನಿರಾಕಾರದ್ದು ಅದು ಅನುಭವ. ಅನುಭವದಿಂದ ಅನುಭವದೆಡೆಗೆ. ಈ ಹೊರಗಡೆದೇ ನಮಗೆ ಕಣ್ಣಿಗೆ ಕಾಣಿಸೋದೇ, ಮುಟ್ಟೋದು, ನೋಡೋದು, ಕೇಳೋದೇ ಅನುಭವಿಸೋಕ್ಕೆ ಬರಲಿಲ್ಲ ಅಂದರೆ ಇನ್ನು ಅನುಭವಿಗಳಾಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಫಸ್ಟ್ ಅನುಭವಿಗಳಾಗೋಣ, ಅದಾದ ಮೇಲೆ ಅನುಭಾವಿಗಳ ಕಡೆಗೆ ಹೋಗಲಿಕ್ಕೆ ಬರುತ್ತೆ. ನಾನೊಬ್ಬ ಅನುಭಾವಿಯಾದಾಗ ಆತ್ಮ ಅಭಿಮಾನಿ ಆಗ್ತೀನಿ. ಇದು ಒಂದು ವಿನಾಶದ ಸೂಚನೆ. ನೀವು ಹೋಗ್ತಾ ಹೋಗ್ತಾ ಬರ್ತಾ ಬರ್ತಾ ನೀವು ಮಕ್ಕಳು ಆತ್ಮಾಭಿಮಾನಿ ಆಗ್ತೀರಿ, ಇದು ವಿನಾಶದ ಸೂಚನೆ ಅಂತ ಹೇಳ್ತಾರೆ. ಇದು ಆಗೋದು ಬಾಕಿ ಇದೆ. ಹಾಗಾಗಿ ನಾವು ಬೇಗ ರೆಡಿ ಆಗಬೇಕು. ಸಮಯ ತುಂಬ ಕಡಿಮೆ ಇದೆ. ಈ ಕ್ಷಣವೇ ನಿರ್ಧಾರ ಮಾಡಿ ನಿಮ್ಮ ಜೀವನ ಸರಳ ಮಾಡಿಕೊಳ್ಳಿ. ನಿಮ್ಮಲ್ಲಿ ಏನಿದೆಯೋ ಅದನ್ನು ಒಂದು ನೋಟು, ಒಂದು 5 ರೂಪಾಯಿ ನೋಟು ನೋಡಿದರೆ ಅನುಭವಿಸಿ. ವಾ, ಏನಿದು, ಇದಕ್ಕೆ ಎಷ್ಟೆಲ್ಲ ಬರುತ್ತೆ. ಒಂದು 50 ರೂಪಾಯಿ ನೋಟು ನೋಡಿ, ಒಂದು 100 ರೂಪಾಯಿ ನೋಟು, ಒಂದು 500 ರೂಪಾಯಿ ನೋಟು, ಒಂದು 200 ರೂಪಾಯಿ ನೋಟು ನೋಡಿದ ತಕ್ಷಣ ಬರೀ ನೋಟು ಥರ ನೋಡಬೇಡಿ, ಅದನ್ನು ಬರೀ ಕಾಗದ ಥರ ನೋಡಬೇಡಿ. ಇದಕ್ಕೆ ಎಷ್ಟೆಲ್ಲ ಪಡಿ ಪದಾರ್ಥಗಳು ಬರುತ್ತೆ, ಇದಕ್ಕೆ ಎಷ್ಟೆಲ್ಲ ಶಕ್ತಿ ಇದೆ, ಎಷ್ಟು ನನ್ನನ್ನು ಇದು ಅನುಭವಿಸ್ಲಿಕ್ಕೆ ಬರುತ್ತೆ. ಎಲ್ಲವನ್ನ ಪ್ರೀತಿಸಿ ಒಳ್ಳೆಯ ರೀತಿಯಲ್ಲಿ. ಈ ಥರ ನೀವು ಭಾವಿಸ್ತಾ ಹೋದಾಗ ಅನುಭಾವಿಗಳಾಗ್ತೀರಿ. ಅದಕ್ಕೆ ಭಗವಂತ ಹೇಳ್ತಾನೆ, ಸಂಕಲ್ಪಗಳನ್ನು ಉಳಿತಾಯ ಮಾಡಿದ್ರಿ ಅಂದರೆ ನಿಮ್ಮ ಮಾತು ಮತ್ತು ಸಮಯ ಎರಡೂ ಉಳಿತಾಯ ಆಗುತ್ತೆ ಅಂತ ಶಿವತಂದೆ ಹೇಳಿದ್ದಾರೆ ಇವತ್ತು ಸ್ಲೋಗನ್ನಲ್ಲಿ. ಸಂಕಲ್ಪದ ಮೇಲೆ ಗಮನ ಇಲ್ಲ. ಅನುಭವಿಸಬೇಕು ಅಂದರೆ ಅದು ವ್ಯರ್ಥವಾಗಿ ಮನಸ್ಸು ಎಲ್ಲೆಲ್ಲೋ ಓಡಕ್ಕೆ ಬಿಡಬಾರ್ದು. ನಾಲಿಗೆ ಮೇಲೇನಿದೆ ನೀನು ಇಲ್ಲಿರು, ಕಣ್ಣಲ್ಲಿ ಏನು ನೋಡ್ತಾ ಇದೆ ಇಲ್ಲಿರು, ಕಿವಿಯಲ್ಲಿದ್ದಾಗ ಇಲ್ಲೇ ಇರು, ಹೃದಯದಲ್ಲಿದ್ದಾಗ ಇಲ್ಲೇ ಇರು, ಶ್ವಾಸದಲ್ಲಿದ್ದಾಗ ಇಲ್ಲೇ ಇರು. ಪ್ರತಿಯೊಂದು ಅನುಭವಿಸು. ಇಲ್ಲಿದೆ ಎಲ್ಲವಷ್ಟು ಹೊರಗೆ ನೋಡಿಕೊಂಡು ಕೂತ್ಕೊಂಡು ಕಾಲಹರಣ ಮಾಡಬೇಡ. ಯಾವುದ್ಯಾವುದೋ ವ್ಯರ್ಥ ಚಿಂತನೆಯಲ್ಲಿ ಕಳಿಬೇಡ, ಪರಚಿಂತನೆಯಲ್ಲಿ ಕಳಿಬೇಡ, ಇನ್ನೊಬ್ಬರನ್ನ ಹೊಗಳೋದ್ರಲ್ಲೇ ಕಳಿಬೇಡ. ನಾನೇನು ಮಾಡ್ತಾ ಇದ್ದೀನಿ ಅದನ್ನು ಗಮನಿಸು, ಅದನ್ನು ಅನುಭವಿಸು ಅಂತ ಮನಸ್ಸಿಗೆ ಹೇಳಬೇಕು. ಅಂದರೆ ಸಂಕಲ್ಪಗಳು ಎಷ್ಟು ಉಳಿತಾಯ ಮಾಡ್ಕೊಳ್ತೀವಿ, ವ್ಯರ್ಥ ಆಗಿದ್ರೆ ಅಷ್ಟು ನಿಮ್ಮ ಮಾತು, ನಿಮ್ಮ ಸಮಯ ಉಳಿಯುತ್ತೆ ಅಂತ ಹೇಳಿದರೆ, ಆ ರೀತಿ ವ್ಯರ್ಥ ಸಂಕಲ್ಪಗಳನ್ನು ಬಿಟ್ಟು ನಾವೆಲ್ಲರೂ ಸಮರ್ಥರಾಗೋಣ. ಜೊತೆಗೆ ನಮಗೆ ತಿಳಿದಿರುವ ಈ ಜ್ಞಾನವನ್ನು ಅನೇಕರಿಗೆ ಹಂಚಬೇಕು. ಸಾಧ್ಯವಾದಷ್ಟು ಪಾಂಪ್ಲೆಂಟ್ಸ್ ಮುಖಾಂತರ, ಕೋರ್ಸ್ ಕೊಡುವ ಮುಖಾಂತರ, ಸೆಂಟರ್ಗಳಿಗೆ ಕರ್ಕೊಂಡು ಹೋಗುವ ಮುಖಾಂತರ ಸಂದೇಶವನ್ನು ಕೊಡೋಣ. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪರಿಣಾಮ ಆಗೋದು ನಮ್ಮ ಸರಳ ಜೀವನ ಶೈಲಿ ಮತ್ತು ನಮ್ಮ ಅನುಭವ. ಈ ಎರಡರಿಂದ ನಮ್ಮ ವ್ಯಕ್ತಿತ್ವ ತಯಾರಾಗಿ ಆತ್ಮೀಯ ಸುಗಂಧ ಏನಿದೆಯಲ್ಲ ಅದು ಎಲ್ಲರಿಗೂ ಕೂಡ ಪ್ರತ್ಯಕ್ಷ ಆಗುತ್ತೆ. ಅದರಿಂದ ಸಾಕಷ್ಟು ಆತ್ಮರಿಗೆ ಸಂದೇಶ ಸಿಗೋದಿದೆ.
ಹಾಗಾಗಿ ನಾವು ಆ ರೀತಿ ತಯಾರಾಗಬೇಕು ಅಂದರೆ ಇವತ್ತೇ ಈ ಕ್ಷಣ ನಿರ್ಧಾರ ಮಾಡಿ, ನನ್ನ ಜೀವನ ಸರಳ ಜೀವನ, ನನ್ನ ಮುಂದಿನ ಎಲ್ಲ ಜವಾಬ್ದಾರಿ ಕಾರ್ಯಗಳು ಭಾಳ ಕಡಿಮೆ ವೆಚ್ಚದಲ್ಲಿ ಭಾಳ ಸುಂದರವಾಗಿ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಮಾಡಿ ಮುಗಿಸ್ತೀನಿ. ಯಾವುದೇ ಹೊರೆ ಇಲ್ಲದಂತೆ, ಯಾವುದೇ ಸಾಲ ಇಲ್ಲದಂತೆ, ಯಾವುದೇ ಅಪೇಕ್ಷೆ ಇಲ್ಲದಂತೆ, ಯಾರನ್ನೋ ಮೆಚ್ಚಿಸುವ ಸಲುವಾಗಿ. ಇದಕ್ಕಾಗಿ ಒಂದಷ್ಟು ಲೌಕಿಕದಲ್ಲಿ ನಿಮಗೆ ವಿರೋಧ ಬರ್ಬೋದು. ನಮಗೆ ಹಿಂಗೇ ಮಾಡಬೇಕು ಅನ್ನೋದು. ಹಿಂಗೇ ಮಾಡ್ಕೊಳ್ಬೇಕು ಅಂದರೆ ನೀವೇ ಸಂಪಾದನೆ ಮಾಡಿ ನೀವೇ ಮಾಡ್ಕೊಳ್ಳಿ. ನೀವು ಹೆಂಗೆ ಬೇಕಾದರೂ, ನನ್ನ ಯೋಗ್ಯತೆ ನನಗಿಷ್ಟೇ ಕೊಟ್ಟಿರೋದು, ನನಗಿಷ್ಟೇ ಆಗೋದು. ಹಾಗಂತ ಇಷ್ಟಿದ್ದು ಬಿಟ್ಟು ನೀವು ಇಷ್ಟಕ್ಕೆ ಅದನ್ನು ಸ್ವಾರ್ಥದಿಂದ ಬಚ್ಚಿಡೋದಕ್ಕಾಗಿ ಇನ್ನೇನೋ ಮಾಡೋದಕ್ಕಾಗಿ ಅಲ್ಲ. ಎಷ್ಟಿದೆಯೋ ಇದ್ದದ್ರಲ್ಲಿ ಸುಂದರವಾಗಿ ಮಾಡ್ಕೊಳ್ಳಿ, ಚಂದ ಮಾಡ್ಕೊಳ್ಳಿ, ಹೆವಿ ಬೊರೆ ಆಗದಂತೆ ಮಾಡ್ಕೊಳ್ಳಿ. ಮತ್ತು ಇರುವಂಥ ಪ್ರತಿಯೊಂದನ್ನು ಸಫಲ ಮಾಡ್ಕೊಳ್ಳಿ. ಬಾಬಾರವರ ಯಜ್ಞದಲ್ಲಿ ಹಾಕಿ ತನ್ನು ಮನ ಧನ ಶ್ವಾಸ ಸಮಯ ಎಷ್ಟು ಹಾಕ್ತೀರಿ ಅಷ್ಟು ನಿಮಗೆ ಡೆಪಾಸಿಟ್. ಜನ್ಮಕ್ಕೆ 21 ಜನ್ಮ. ₹1 ಹಾಕಿ ನೋಡಿ, ಅದರ ಮಜನೇ ಬೇರೆ ಬರುತ್ತೆ. ಸುಮ್ಮನೆ ಒಂದು ಕಾಣಿಕೆ ಡಬ್ಬೆ ಅಂತ ಮಕ್ಕಳು ಮಾಡಿರ್ತಾರೆ, ಅದಕ್ಕೆ 50 ಪೈಸೆ, ₹1, ₹2, ₹5 ಸೇರ್ತಾ ಇದ್ರೆ ಅದು ಏನು ಆನಂದ. ಹಾಗೆ ಭಗವಂತನ ಖಜಾನೆಯಲ್ಲಿ ಒಂದು ದಿನದಲ್ಲಿ ಎಷ್ಟು ಗಂಟೆ ನೀವು ಧ್ಯಾನ ಮಾಡ್ತೀರಿ, ಯೋಗ ಮಾಡ್ತೀರಿ, ಎಷ್ಟು ಗಂಟೆ ಮುರಳಿ ಓದ್ತೀರಿ, ಇದೆಲ್ಲವೂ ಡೆಪಾಸಿಟೇ ಅಂತ ತಿಳ್ಕೊಂಬಿಡಿ. ನೀವು ಭಗವಂತನಿಗಾಗಿ ಸಮಯ ಕೊಟ್ಟಿದ್ದೀವಿ. ಯಾಕಂದ್ರೆ ಭಗವಂತ ಹೇಳಿರೋದನ್ನು ಓದೋದಕ್ಕೆ ನಾನು ಸಮಯ ಕೊಟ್ಟಿನಂದ್ರೆ ಭಗವಂತನಿಗೆ ಸಮಯ ಕೊಟ್ಟಂಗೆ ನಾನು. ಭಗವಂತನ ಮುರುಳಿ ಕೇಳೋಕ್ಕೆ ಸಮಯ ಕೊಟ್ಟಿನಂದ್ರೆ ಭಗವಂತನಿಗೆ ಸಮಯ ಕೊಟ್ಟಂಗೆ ನಾನು. ಭಗವಂತನ ಮಾತಿಗೆ ಕರೆಗೊಟ್ಟು ಒಂದು ಕಾರ್ಯಕ್ರಮದಲ್ಲಿ ಕೂತಿದ್ದೀನಿ ನಾನು ಅಂದರೆ ಅದು ಭಗವಂತನಿಗೆ ಸಮಯ ಕೊಟ್ಟಂಗೆ, ತನು ಕೊಟ್ಟಂಗೆ, ಮನ ಕೊಟ್ಟಂಗೆ, ಶ್ವಾಸ ಕೊಟ್ಟಂಗೆ, ಸಮಯ ಕೊಟ್ಟಂಗೆ, ಸಂಕಲ್ಪ ಕೊಟ್ಟಂಗೆ. ಹಾಗೆ ಎಷ್ಟು ಸಾಧ್ಯ ಆಗುತ್ತಷ್ಟು ಯಜ್ಞಕ್ಕಾಗಿ ತನು ಮನ ಧನವನ್ನು ವ್ಯರ್ಥ ಖರ್ಚುಗಳಿಗೆ ಉಳಿತಾಯ ಮಾಡಿ, ಅವನ್ನೆಲ್ಲ ತೆಗೆದುಬಿಟ್ಟು ಉಳಿತಾಯ ಮಾಡಿ ಯಜ್ಞಕ್ಕೆ ಅರ್ಪಿಸಿ ಜೀವನವನ್ನು ಸಫಲ ಮಾಡಿಕೊಳ್ಳೋದರಲ್ಲಿ ಸಾರ್ಥಕತೆ ಇದೆ. ನಿಮ್ಮ ಇರುವ ಜೀವನವನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸರಳ ಮಾಡಿಕೊಂಡು ಸ್ವಲ್ಪದರಲ್ಲೇ ಬದುಕಿ ಉಳಿದದ್ದೆಲ್ಲವನ್ನು ಭಗವಂತನಿಗೆ ಅರ್ಪಿಸಿದಾಗ ಆಗುವ ಆನಂದವೇ ಅದು ಬೇರೆ. ಅದು ನಿಜವಾದ ಶರಣಾಗತಿ. ಅಂಥ ಶರಣಾಗತಿಯನ್ನು ಹೊಂದಿ ಜೀವನ ಸಾರ್ಥಕ ಮಾಡಿಕೊಂಡು ನಾವು ಭಗವಂತನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚಾ. ಓಂ ಶಾಂತಿ.